ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಮಾತನಾಡ್ತಿರುವಂಥದ್ದು. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋ ಬಹಳ ಅಂದರೆ ಬಹಳ ಇಂಟ್ರೆಸ್ಟ್ ಆಗಿರ್ತದೆ. ಸೊ ಈ ಒಂದು ತರಗತಿಯನ್ನು ನೋಡ್ತಪ್ಪ ಅಂದ್ರೆ ನಿಮ್ಗೆ ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಹೋಗ್ತದೆ. ಸೊ ನೀವು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲೋ ಅವಶ್ಯಕತೆ ಇರ್ತಕ್ಕಂಥ ಪಾಯಿಂಟ್ಗಳಿದಾವೆ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆನಾ? ಸೊ ತರಗತಿಯನ್ನು ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮೊದಲು ಯಾರು PSI ಮತ್ತು PC ಹುದ್ದೆಗಳಿಗೆ ತಯಾರಿಯನ್ನು ಮಾಡ್ತಿದ್ರಿ, ಹಾಗೆಯೇ PDO ನೇಮಕಾತಿ ಹುದ್ದೆಗಳು ಮತ್ತು KS ಹುದ್ದೆಗಳಿಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅಂತಹ ನನ್ನ ಸ್ಪರ್ಧಾ ಮಿತ್ರರು ನನ್ನ ಒಂದು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ನಮ್ಮ ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತಕ್ಕಂಥ ನೋಟಿಫಿಕೇಷನನ್ನು ಆಯ್ಕೆ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ? ಸೊ ಆವಾಗ ಮಾತ್ರ ನಮ್ಮ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಹೋಗ್ತದೆ. ಓಕೆ? ಸೊ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಲ್ಲಿ. ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ನಿಮ್ಗೆ ನ್ಯೂ ಅಪ್ಡೇಟ್ಸ್ಗಳೇನಿರ್ತಾವೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋವನ್ನು ಆರಂಭ ಮಾಡೋಣ. ಸೊ ಮೊದಲನೇದಾಗಿ ಈಗ ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋದನ್ನ ಮೊದಲಿಗೆ ಬೇಸಿಕ್ ಆಗಿ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಸೊ ಈಗ ಭಾರತ ಸಂವಿಧಾನ ರಚನಾ ಸಭೆ ಅಂದಾಗ ನಾವು ಭಾರತಕ್ಕೆ ಅಗತ್ಯ ಇರತಕ್ಕಂಥ ಸಂವಿಧಾನವನ್ನು ಫಾರ್ಮ್ ಮಾಡಲಿಕ್ಕೆ, ಅಂದರೆ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಸಭೆ ಬಹಳ ಇಂಪಾರ್ಟೆಂಟ್. ಅಂದರೆ ಒಂದು ಕಮಿಟಿ, ಒಂದು ಸಮಿತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈ ಸಂವಿಧಾನ ರಚನಾ ಸಭೆ ಎನ್ನುವಂಥದ್ದು ಆ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತದೆ. ಓಕೆ? ಸೊ ನಮ್ಮ ಭಾರತಕ್ಕೆ ಯಾವ ರೀತಿಯ ಆ ಒಂದು ಸಂವಿಧಾನವನ್ನು ನಾವು ಅಳವಡಿಸ್ಕೋಬೇಕು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಚುನಾವಣಾ ಪದ್ಧತಿಗಳನ್ನು ತಗೋಬೇಕು ಮತ್ತು ಯಾವ ರಾಷ್ಟ್ರಗಳ ಸಂವಿಧಾನದಿಂದ ನಾವು ಪ್ರಮುಖ ಅಂಶಗಳನ್ನು ಎರವಲು ತೆಗೆದುಕೊಳ್ಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತದೆ, ಒಂದು ಅಧ್ಯಯನವನ್ನು ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ವಿಚಾರಗಳನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಮೊದಲನೇದಾಗಿ ಭಾರತದ ಸಂವಿಧಾನದ ಪರಿಕಲ್ಪನೆಯನ್ನು, ಭಾರತದಲ್ಲಿ ಸಂವಿಧಾನದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದ್ದಾರಪ್ಪ ಅಂದ್ರೆ 1922 1922ರಲ್ಲಿ ಮಹಾತ್ಮ ಗಾಂಧೀಜಿರವರು. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಸೊ ಮಹಾತ್ಮ ಗಾಂಧೀಜಿರವರು ಫಾರ್ ದಿ ಫಸ್ಟ್ ಟೈಮ್ 1922ರಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆಯನ್ನು ಮುಂದಿಡ್ತಾ ಹೋಗ್ತಾರ. ಸೊ ಅದನ್ನು ಬಿಟ್ರೆ ನಮ್ಮ ಭಾರತಕ್ಕೆ ಲಿಖಿತ ಸಂವಿಧಾನ ಬೇಕು. ಸೊ ಓಕೆ, ನಮ್ಮ ಭಾರತ ಸಂವಿಧಾನಕ್ಕೆ ಒಂದು ಲಿಖಿತ ಸಂವಿಧಾನ ಬೇಕು ಎನ್ನುವಂಥ ಮೊದಲ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಟ್ಟಿದ್ದು 1934ರಲ್ಲಿ. ನಮ್ಮ ಭಾರತಕ್ಕೆ ಲಿಖಿತ ರೂಪದ ಸಂವಿಧಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾರಪ್ಪ ಅಂದರೆ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, MN ರಾಯ್ ಅವರು. MN ರಾಯ್ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. MN ರಾಯ್ ಅವರು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಭಾರತಕ್ಕೆ ಲಿಖಿತ ರೂಪದ ಸಂವಿಧಾನ ಬೇಕಪ್ಪ ಅಂತೇಳಿ ಬ್ರಿಟಿಷರ ಮುಂದೆ ಒಂದು ಮನವಿಯನ್ನು ಇಡ್ತಾರ, ಬೇಡಿಕೆಯನ್ನು ಸಲ್ಲಿಸ್ತಾರ. ಸೊ ಇಲ್ಲಿ ಪ್ರಮುಖವಾಗಿ ಈಗ MN ರಾಯ್ ಅವ್ರಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಸೊ ಅದರಲ್ಲಿ ಈಗ ನಾವು MN ರಾಯ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಅವುಗಳನ್ನೆಲ್ಲ ಕೀ ಪಾಯಿಂಟ್ಸ್ ಹಾಕೋತಾ ಹೋಗಿ ಮರೆದಂಗೆ. ಓಕೆ? ಸೊ ಈಗ MN ರಾಯ್ ಅವರ ಪೂರ್ಣ ಹೆಸರನ್ನ ಕೇಳ್ತಾನ, ಮಣಬೇಂದ್ರನಾಥ ರಾಯ್ ಅನ್ನುವಂಥದ್ದು. ಮಣಬೇಂದ್ರನಾಥ ರಾಯ್. ಸೊ ಈ ಮಣಬೇಂದ್ರನಾಥ್ ರಾಯ್ ಪ್ರಮುಖವಾಗಿ ಇವರು ರ್ಯಾಡಿಕಲ್ ಇಮ್ಯೂನಿಸಮ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಒಂದು ಸಂಘವನ್ನು ಸ್ಥಾಪನೆ ಮಾಡಿರ್ತಾರ. ಸೊ ಅದನ್ನು ಬಿಟ್ಟರೆ ಅವರು ಕಮ್ಯುನಿಸ್ಟ್ ಪಕ್ಷ ಏನು ಬರ್ತದ, ಕಮ್ಯುನಿಸ್ಟ್ ಪಕ್ಷವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದಂಥ ಮೊದಲ ವ್ಯಕ್ತಿ. ಓಕೆ? ಜಗತ್ತಿನ ಮೊದಲ ವ್ಯಕ್ತಿ ಆಗ್ತಾರ. ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸಿದ ಜಗತ್ತಿನ ಮೊದಲ ವ್ಯಕ್ತಿ ಆಗ್ತಾರ. ಸೊ ಇವರು ರಷ್ಯಾದಲ್ಲಿ ಮಾತ್ರ ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡೋದಿಲ್ಲ. ಕಮ್ಯುನಿಸ್ಟ್ ಪಕ್ಷವನ್ನು ರಷ್ಯಾದೊಳಗೆ ಬಿಟ್ಟು ಬೇರೆ ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರ. ಮತ್ತು ನೋಡ್ರಿ, ಇವರು 1945ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಜನತಾ ಯೋಜನೆ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ನೀಡ್ತಾ ಹೋಗ್ತಾರ. ಸೊ ಇಷ್ಟು ಪ್ರಮುಖವಾಗಿ ನಿಮ್ಗೆ MN ರಾಯ್ ಅವರಿಗೆ ರಿಲೇಟೆಡ್ ಆಗಿ ಮಾಹಿತಿ ಗೊತ್ತಿರಬೇಕು. ಸೊ ಬಿಕಾಸ್ MN ರಾಯ್ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದಾಗ ನಾವು ರೆಡಿ ಇರಬೇಕು ಆನ್ಸರ್ ಮಾಡ್ಲಿಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಮುಖ ಮಾಹಿತಿಗಳು ಏನದಾವ ಅಂತ. ಸೊ ಈಗ ಪ್ರಮುಖವಾಗಿ 1935ರಲ್ಲಿ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಮುಂದಿಟ್ಟಿದ್ದು 1935 ಫಾರ್ ದಿ ಫಸ್ಟ್ ಟೈಮ್ 1935ರಲ್ಲಿ ಸಂವಿಧಾನ ರಚನಾ ಸಭೆಗೆ ಬೇಡಿಕೆಯನ್ನು ಮುಂದೆ ಇಟ್ಟಂತ ಒಂದು ಪಕ್ಷ ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಬಾರಿಗೆ 1935ರಲ್ಲಿ
ಸಂವಿಧಾನ ರಚನೆಯ ಬಗ್ಗೆ ಬೇಡಿಕೆಯನ್ನ ಮುಂದೆ ಇಡ್ತದೆ. ಇದು ಬಹಳ ಇಂಪಾರ್ಟೆಂಟು. ಓಕೆ, ಸೊ ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರ ನಾವು ತಿಳ್ಕೋಬೇಕು. 1938 ಜವಾಹರ್ಲಾಲ್ ನೆಹರೂರವರು ಹೇಳ್ತಾ ಹೋಗ್ತಾರೆ, ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದ ಹಾಗೆ ಇವರು ಈ ಒಂದು ಸಂವಿಧಾನದ ರಚನಾ ಸಭೆ ಏನ್ ಬರ್ತದ, ಇದು ವಯಸ್ಕ ಮತದಾನದ ಮೂಲಕ ಒಂದು ಸಮಿತಿಯನ್ನ ರಚಿಸಬೇಕು ಮತ್ತು ಅವರಿಂದ ಈ ಒಂದು ಸಮಿತಿ ರಚನೆ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ವಯಸ್ಕ ಮತದಾನದ ಆಧಾರದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಅವರಿಂದ ಈ ಒಂದು ಸಂವಿಧಾನ ರಚನೆ ಆಗ್ಬೇಕು ಅನ್ನುವಂಥ ವಿಚಾರವನ್ನ ಮೊದಲ ಬಾರಿಗೆ ಮುಂದಿಟ್ಟಿದ್ದು ಜವಾಹರ್ಲಾಲ್ ನೆಹರೂರವರು. ಸೊ ಇದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಸ್ನೇಹಿತರೆ, ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ಟರೆ ನೋಡ್ರಿ, ಈಗ ನಮಗ ಈ ಒಂದು ಸಂವಿಧಾನ ರಚನಾ ಸಮಿತಿ ಅನ್ನೋದು ಒಂದು ಫಾರ್ಮ್ ಆಗೋದಕ್ಕಿಂತ ಮೊದಲು ಒಂದಷ್ಟು ಸಮಿತಿಗಳು ಬರ್ತಾ ಹೋಗ್ತಾವ. ಓಕೆ, ಆ ಒಂದು ಸಮಿತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನ. ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದು ಬರ್ತಕ್ಕಂಥದ್ದು ಆಗಸ್ಟ್ ಕೊಡುಗೆ ಅಂತ ಹೇಳಿ ಕರಿತೀವಿ. ಆಗಸ್ಟ್ ಕೊಡುಗೆ, ಇದನ್ನು ಬಹಳಷ್ಟು ಬಾರಿ ಪ್ರಶ್ನೆಯನ್ನ ಮಾಡ್ತಾನ. ಸೊ ಈ ಆಗಸ್ಟ್ ಕೊಡುಗೆಯಲ್ಲಿ ಇಯರ್ ರಿಲೇಟೆಡ್ ಪ್ರಶ್ನೆಯನ್ನ ಮಾಡ್ತಾನ ನೋಡ್ರಿ. ಇದು 1940 1 ಸೆಕೆಂಡ್, ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದು ವರ್ಷ 1940 ಆಗಸ್ಟ್ 8ನೇ ತಾರೀಕು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಬ್ರಿಟಿಷರು ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾವ ವಿಚಾರದಲ್ಲಿ ಅಂದ್ರ ಸಂವಿಧಾನ ರಚನೆಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ನಾವು. ಸೊ ನೀವು ಯಾವುದಕ್ಕೆ ಒಪ್ಕೋಬೇಕು ಭಾರತೀಯರು ಅಂತ ನಾವು ನೋಡೋದಾದ್ರೆ ನೋಡ್ರಿ, ಎರಡನೇ ಮಹಾಯುದ್ಧಕ್ಕೆ. ಓಕೆ, ನೀವು ಎರಡನೇ ಮಹಾಯುದ್ಧದ ನಂತರ ಅವಕಾಶವನ್ನ ಇದಕ್ಕೆ ಕಲ್ಪಿಸ್ಕೊಡ್ತೀವಿ. ಓಕೆ, ಸೊ ಇದಕ್ಕೆ ನೀವು ಏನಪ್ಪ, ಎರಡನೇ ಮಹಾಯುದ್ಧಕ್ಕೆ ನಮಗೆ ಸಹಾಯ ನಾವು ಮಾಡಬೇಕು ಅನ್ನುವಂಥ ವಿಚಾರವನ್ನ ಈ ಒಂದು ಆಗಸ್ಟ್ 8ನೇ ತಾರೀಕು 1940ರಲ್ಲಿ ಘೋಷಣೆ ಮಾಡಿದಂತಹ ಒಂದು ಬ್ರಿಟಿಷ್ ಘೋಷಣೆ ಏನಾಗ್ತದ, ಇದು ಒಪ್ಪಿಗೆಯನ್ನು ಕೊಡ್ತಾರ. ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆಗಸ್ಟ್ ಕೊಡುಗೆ ಎನ್ನುವಂಥದ್ದನ್ನ ಬ್ರಿಟಿಷರು ಘೋಷಣೆ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಭಾರತದೊಳಗ ವೈಸ್ರಾಯ್ ಯಾರಾಗಿದ್ರಪ್ಪ ಅಂತ ಪ್ರಶ್ನೆಯನ್ನ ಕೇಳ್ತಾನ. ಆಗಸ್ಟ್ ಕೊಡುಗೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಎಸ್, ಲಾರ್ಡ್ ಲಿನ್ಲಿತ್ಗೋ. ಯಾರಿರ್ತಾನ? ಲಾರ್ಡ್ ಲಿನ್ಲಿತ್ಗೋ. ಸೊ ಇದನ್ನ ಯಾಕೆ ನಾವು ವೈಸ್ರಾಯ್ಗಳ ಹೆಸರನ್ನ ನೆನಪಿಡ್ಬೇಕಾದ್ರ, ಪ್ರಮುಖವಾದ ಘೋಷಣೆಗಳು ಮತ್ತು ಪ್ರಮುಖವಾದ ಕಾಂಗ್ರೆಸ್ ಅಧಿವೇಶನಗಳು ಈ ಒಂದು ಸಂದರ್ಭದೊಳಗೆ ಯಾರು ವೈಸ್ರಾಯ್ಗಳಿದ್ರು. ಓಕೆ, ಸೊ ಅವ್ರ ಹೆಸರುಗಳನ್ನ ನಾವು ನೆನ್ಪಿಡ್ಬೇಕಾಗ್ತದೆ. ಸೊ ಲಾರ್ಡ್ ಲಿನ್ಲಿತ್ಗೋರ್ ಅವರು ಆ ಒಂದು ಸಂದರ್ಭದೊಳಗ ವೈಸ್ರಾಯ್ ಆಗಿರ್ತಾರ ಅನ್ನುವಂಥದ್ದು. ಸೊ ಈಗ ಎರಡನೇ ಮಹಾಯುದ್ಧ ಅನ್ನುವಂಥದ್ದು ಯಾವ ವರ್ಷ ನಡೀತಪ್ಪ ಅಂದ್ರೆ 1939ರಿಂದ ಸ್ನೇಹಿತರೆ 1945ರ ತನಕ ಎರಡನೇ ಮಹಾಯುದ್ಧ ಅನ್ನೋದು ನಡೀತದ. ಹೌದಾ? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು, ಪ್ರಶ್ನೆಯನ್ನ ಕೇಳ್ತಾನೆ. ಸೊ ಇದು ಆಗಸ್ಟ್ ಕೊಡುಗೆಗೆ ಸಂಬಂಧಪಟ್ಟ ಹಾಗೆ ಆಯಿತು. ಸೊ ನಂತರ ಕ್ರಿಪ್ಸ್ ಆಯೋಗ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ನಮಗ. ಯಾವುದಪ್ಪ? ಕ್ರಿಪ್ಸ್ ಆಯೋಗ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಈ ಕ್ರಿಪ್ಸ್ ಆಯೋಗ ಅನ್ನುವಂಥದ್ದು 1942 ಮಾರ್ಚ್ 22ನೇ ತಾರೀಕು ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರ ನೇತೃತ್ವದೊಳಗ. ಸೊ ಯಾರ ನೇತೃತ್ವದಲ್ಲಿ ಇದು ಬರ್ತದಪ್ಪ ಅಂದ್ರೆ ಸ್ಟ್ಯಾಫರ್ಡ್ ಕ್ರಿಪ್ಸ್ ಇವರ ಒಂದು ನೇತೃತ್ವದೊಳಗ ಏನಾಗ್ತದಪ್ಪ, ಭಾರತಕ್ಕೆ ಬರ್ತದೆ ಇದು. ಓಕೆ, ಸೊ ಈ ಒಂದು ಆಯೋಗ ಸಹ ಭಾರತೀಯರನ್ನ ಉದ್ದೇಶಿಸಿ ಏನಿರ್ತದಪ್ಪ ಅಂದ್ರ, ಎರಡನೇ ಮಹಾಯುದ್ಧಕ್ಕೆ ನೀವು ನಮಗೆ ಸಹಕರಿಸ್ರಿ. ಓಕೆ, ಸೊ ಎರಡನೇ ಮಹಾಯುದ್ಧಕ್ಕೆ ನೀವು ನಮಗೆ ಸಹಕರಿಸ್ತಪ್ಪ ಅಂದ್ರ ಯುದ್ಧ ಮುಗಿದ ನಂತರ ನಾವೇನ್ ಮಾಡ್ತೀವಿ, ನಿಮ್ಗೆ ಸಂವಿಧಾನದ ರಚನೆಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಏನ್ ಮಾಡ್ತದ, ಈ ಒಂದು ಕ್ರಿಪ್ಸ್ ಆಯೋಗ ತನ್ನ ವರದಿಯನ್ನ ಮುಂದಿಡ್ತದ, ಭಾರತೀಯರ ಮುಂದೆ ತನ್ನ ವರದಿಯನ್ನ ಮುಂದಿಡ್ತದ. ಬಟ್ ಇದರಲ್ಲಿ ಏನಪ್ಪಾ ಅಂದ್ರ ಪ್ರಮುಖವಾಗಿ ಮುಸ್ಲಿಂ ಲೀಗ್ನ ನಾಯಕ, ಆ ಸಂದರ್ಭದ ಮುಸ್ಲಿಂ ಲೀಗ್ನ ನಾಯಕ ಆಗಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಈ ಮೊಹಮ್ಮದ್ ಅಲಿ ಜಿನ್ನಾರವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಕ್ರಿಪ್ಸ್ ಮನವಿಯನ್ನ ಅಥವಾ ಒಂದು ಈ ಕ್ರಿಪ್ಸ್ ಆಯೋಗದ ಒಂದು ವಿಚಾರವನ್ನ ಇವರು ಕ್ವಿಟ್ ಮಾಡ್ತಾರೆ. ಅಂದ್ರೆ ನಮಗೆ ಇದು ಬೇಡ ಅಂತ ಹೇಳಿ ತಿರಸ್ಕರಿಸ್ತಾರ. ಸೊ ಅದಕ್ಕೊಂದು ರೀಸನ್ ಕೂಡ ಇರ್ತದ, ಕಾರಣ ಇರ್ತದ. ಸೊ ಏನು ಕಾರಣವನ್ನ ಕೊಡ್ತಾರಪ್ಪ ಅವರು ಅಂದ್ರ, ನಮಗ ಪ್ರತ್ಯೇಕವಾಗಿ ಓಕೆ ಭಾರತವನ್ನ 2 ವಿಭಾಗವನ್ನಾಗಿ ಮಾಡಿ ಮತ್ತ ಒಂದು ಭಾರತ ಮತ್ತೊಂದು ಪಾಕಿಸ್ತಾನ ಅಂತ ಹೇಳಿ ನಮಗ ಏನ್ ಮಾಡ್ಬೇಕು, ಪ್ರತ್ಯೇಕ ರಾಷ್ಟ್ರವನ್ನ ಕೊಡ್ಬೇಕು. ಓಕೆ, ಮತ್ತ 2 ದೇಶಕ್ಕೆ ಸಂವಿಧಾನದ ರಚನೆಗೆ ಅವಕಾಶ ಕಲ್ಪಿಸ್ಕೊಡೋದಾದ್ರೆ ನಾವು ಒಪ್ಕೋತೀವಿ ಅಂತ ಹೇಳ್ತಾರೆ. ನೋಡ್ರಿ, ಮೊಹಮ್ಮದ್ ಅಲಿ ಜಿನ್ನಾ ಏನ್ ಹೇಳ್ತಾರ, ಪ್ರತ್ಯೇಕವಾಗಿ 2 ರಾಷ್ಟ್ರಗಳನ್ನಾಗಿ ಮಾಡಬೇಕು, ಭಾರತ ಮತ್ತು ಪಾಕಿಸ್ತಾನವನ್ನ ಮಾಡಬೇಕು, ಮತ್ತೆ 2 ರಾಷ್ಟ್ರಗಳಿಗೂ ಪ್ರತ್ಯೇಕವಾದ ಒಂದು ಸಂವಿಧಾನವನ್ನ ಕಲ್ಪಿಸ್ಕೊಡ್ಬೇಕು. ಸೊ ಇದಕ್ಕೆ ನೀವು ಒಪ್ಪೋದಾಯ್ತಪ್ಪ ಅಂದ್ರೆ ನಾವು ಈ ಒಂದು ಕ್ರಿಪ್ಸ್ ಮನವಿಯನ್ನು ಒಪ್ಕೋತೀವಿ ಅಂತ ಅವ್ರು ಹೇಳ್ತಾರ. ಬಟ್ ಈ ಒಂದು ಕ್ರಿಪ್ಸ್ ಆಯೋಗ ಅನ್ನುವಂಥದ್ದು ವಿಫಲ ಆಗ್ತದ. ಏನಾಗ್ತದೆ, ವಿಫಲ ಆಗುವಂಥದ್ದು. ಸೊ ಈ ಕ್ರಿಪ್ಸ್ ಆಯೋಗದ ಬಗ್ಗೆ ಮಹಾತ್ಮ ಗಾಂಧೀಜಿರವರು ಒಂದು ಹೇಳಿಕೆಯನ್ನ ಕೊಡ್ತಾರೆ.
ಮಹಾತ್ಮ ಗಾಂಧೀಜಿರವರು ಒಂದು ಹೇಳಿಕೆಯನ್ನು ಕೊಡ್ತಾರ, ನದಿಯಲ್ಲಿ ಮುಳುಗು ಹೋಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್, ಅಥವಾ ಇಂಗ್ಲಿಷ್ ತೊಳಗ ಬಹಳ ಸರಳವಾಗಿ ಅರ್ಥ ಆಗ್ತದ, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಇದನ್ನ ಕರೀತಾರ. ಅವರು ಏನಂತ ಕರೀತಾರ? ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಈ ಒಂದು ಕ್ರಿಪ್ಸ್ ಆಯೋಗದ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಬಹಳ ಅದ್ಭುತವಾದ ಹೇಳಿಕೆ. ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನೆ. ಸೊ ಇಷ್ಟು ಕ್ರಿಪ್ಸ್ ಆಯೋಗದ ಬಗ್ಗೆ ನಮಗೆ ತಿಳಿಬೇಕಾದಂತ ಪ್ರಮುಖ ವಿಚಾರ ಆದ್ರ. ಸೊ ನೆಕ್ಸ್ಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಸಾಹೇಬ್ರ, ಕ್ಯಾಬಿನೆಟ್ ಆಯೋಗ ಅನ್ನುವಂಥದ್ದು. ಕ್ಯಾಬಿನೆಟ್ ಆಯೋಗ. ಸೊ ಏನಿದೆ ಕ್ಯಾಬಿನೆಟ್ ಆಯೋಗದ ಪ್ರಮುಖ ಶಿಫಾರಸುಗಳು ಅಂತ ನಾವು ನೋಡಿದ್ರ, ಇದು 1946 ಮಾರ್ಚ್ 24ರಂದು 1946 ಮಾರ್ಚ್ 24. ಸೊ ಈ ಮಾರ್ಚ್ 24ನೇ ತಾರೀಕು ನೋಡ್ರಿ, ಗಮನಿಸಲಿ, ಬಹಳ ಇಂಪಾರ್ಟೆಂಟು. ಸೊ ಇದರ ಒಂದು ನಾಯಕ, ಓಕೆ, ಅಂದ್ರೆ ಲೇಬರ್ ಪಕ್ಷದ ನಾಯಕ ಆಗಿದ್ದಂತಹ ಕ್ಲೆಮೆಂಟ್ ಹಟ್ಲಿ ಬಹಳ ಇಂಪಾರ್ಟೆಂಟ್. ಇವರು ಪ್ರಶ್ನೆಯನ್ನ ಕೇಳ್ತಾನ. ಕ್ಲೆಮೆಂಟ್ ಹಟ್ಲಿರವರ ಒಂದು ನೇತೃತ್ವದೊಳಗ ಆ 3 ಜನ ಸದಸ್ಯರನ್ನು ಒಳಗೊಂಡಂತೆ ಎಷ್ಟು ಜನರು? 3 ಜನರು. ಎಷ್ಟು ಜನರನ್ನು ಒಳಗೊಂಡಿರ್ತದ ಕ್ಯಾಬಿನೆಟ್ ಆಯೋಗ? 3 ಜನರನ್ನು ಒಳಗೊಂಡಂತಹ ಒಂದು ಆಯೋಗ ಭಾರತಕ್ಕೆ ಬರ್ತದ. ಸೊ ಇಲ್ಲಿ ಪ್ರಮುಖವಾಗಿ ಸದಸ್ಯರು ಯಾರಿದ್ರಿ ಸರ್? ಹಾಗಾದ್ರ ಸದಸ್ಯರು, ಈ ಕ್ಯಾಬಿನೆಟ್ ಆಯೋಗದ ಸದಸ್ಯರು ಯಾರಿರ್ತಾರಪ್ಪ ಅಂದ್ರ ಲಾರ್ಡ್ ಪೆತಿಕ್ ಪ್ರಶ್ನೆಯನ್ನ ಕೇಳ್ತಾನ. ಈ ಕೆಳಗಿನವರಲ್ಲಿ ಯಾರು ಈ ಒಂದು ಸಂವಿಧಾನ ಇದು ಕ್ಯಾಬಿನೆಟ್ ಆಯೋಗದ ಸದಸ್ಯರಾಗಿರ್ಲಿಲ್ಲ ಅಂತ? ಲಾರ್ಡ್ ಪೆತಿಕ್. ಸೊ ಮತ್ತೆ ಈ ಲಾರ್ಡ್ ಪೆತಿಕ್ ಅದರಲ್ಲ, ಸೊ ಇವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರ. ಆ ಒಂದು ಸಂದರ್ಭದೊಳಗ ರಾಜ್ಯ ಕಾರ್ಯದರ್ಶಿ ಅನ್ನುವಂಥ ಹುದ್ದೆ ಇರ್ತದ. ಸೊ ಇವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರ. ಮತ್ತೆ ಎರಡನೇದಾಗಿ ಸ್ಟ್ಯಾಪರ್ಡ್ ಕ್ರಿಪ್ಸ್ ಇರ್ತಾರ. ಸ್ಟ್ಯಾಪರ್ಡ್ ಕ್ರಿಪ್ಸ್. ಸೊ ನೋಡಿ ಸಾಹೇಬ್ರಿ, ಸ್ಟ್ಯಾಪರ್ಡ್ ಕ್ರಿಪ್ಸ್ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಾರ. ಅವ್ರ ಹುದ್ದೆಯನ್ನು ಕೂಡ ಕೇಳ್ಬಿಡ್ತಾನೆ ಕೆಲವು ಬಾರಿ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಾರ. ಸೊ ಇನ್ನು ಮೂರನೇದಾಗಿ ಎ ವಿ ಅಲೆಕ್ಸಾಂಡರ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಎ ವಿ ಅಲೆಕ್ಸಾಂಡರ್ ಇವರು ನೌಕಾಪಡೆಯ ಮುಖ್ಯಸ್ಥರಾಗಿರ್ತಾರೆ ನೋಡ್ರಿ. ಓಕೆ, ಇವ್ರು ಯಾರಾಗಿರ್ತಾರ? ನೌಕಾಪಡೆಯ ಮುಖ್ಯಸ್ಥರಾಗಿರ್ತಾರ. ಸೊ ಈ ಮೂವರ ಒಂದು ನೇತೃತ್ವದೊಳಗ, ಈ 3 ಸದಸ್ಯರನ್ನ ಒಳಗೊಂಡ ಆಯೋಗ ಏನ್ ಮಾಡ್ತದ? ಭಾರತಕ್ಕೆ ಸಂವಿಧಾನ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತದ. ಇದನ್ನ ಪ್ರಶ್ನೆಯನ್ನ ಮಾಡ್ತಾನ. ಭಾರತಕ್ಕೆ ಸಂವಿಧಾನ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟ ಆಯೋಗ ಯಾವುದು? ಅಂತ ಪ್ರಶ್ನೆಯನ್ನ ಕೇಳ್ತಾನ. ಸೊ ಕ್ಯಾಬಿನೆಟ್ ಆಯೋಗ ಅನ್ನುವಂಥದ್ದು 1946ರಲ್ಲಿ ಭಾರತಕ್ಕೆ ಬಂದಿರ್ತದ. ಸೊ ಈ ಒಂದು ಆಯೋಗ ಭಾರತದ ಸಂವಿಧಾನ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಆಯೋಗ. ಸೊ ಹಾಗಾದ್ರೆ ಸರ್, ಈ ಕ್ಯಾಬಿನೆಟ್ ಆಯೋಗದ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದ ಮುಖ್ಯ ಉದ್ದೇಶಗಳು ಏನಪ್ಪಾ ಅನ್ನುವಂಥದ್ದು. ಸೊ ಈಗ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರ್ತದ. ವೆರಿ ಗುಡ್. ಸೊ ಹಾಗಾದ್ರೆ ಇದರ ಪ್ರಮುಖ ಉದ್ದೇಶಗಳು ಏನಾಗಿತ್ತು? ಸೊ ಪ್ರಮುಖವಾಗಿ ಸಂವಿಧಾನ ರಚನೆಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು. ಇದರ ಪ್ರಮುಖ ಉದ್ದೇಶ. ಸೊ ತದನಂತರ ತಾತ್ಕಾಲಿಕ ಸರ್ಕಾರದ ರಚನೆಗೆ ಅವಕಾಶವನ್ನ ಕಲ್ಪಿಸ್ಕೊಡೋದು. ತಾತ್ಕಾಲಿಕ ಸರ್ಕಾರ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು. ಸೊ ಹಾಗೇನೆ ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕರಿಸ್ತದೆ. ಇದು ಒಂದು ಬಹಳ ಗಮನಿಸಬೇಕಾದಂತ ವಿಚಾರ. ನಾವು ಪಾಕಿಸ್ತಾನದ ಬೇಡಿಕೆ ಇತ್ತಲ್ಲ, ಇದನ್ನ ತಿರಸ್ಕರಿಸ್ತದೆ. ಇದು ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕರಿಸೋದು ಪ್ರಮುಖವಾಗಿ ಇದರ ಉದ್ದೇಶ. ಇದು ಕ್ಯಾಬಿನೆಟ್ ಆಯೋಗದ ಪ್ರಮುಖ ಉದ್ದೇಶ. ಸೊ ಹಾಗಾದ್ರೆ ಸರ್, ಇದು ಕ್ಯಾಬಿನೆಟ್ ಆಯೋಗದ ಪ್ರಮುಖ ಉದ್ದೇಶಗಳಾದ್ರ, ಸೊ ಇದು ಏನನ್ನ ಶಿಫಾರಸು ಮಾಡ್ತು? ಕ್ಯಾಬಿನೆಟ್ ಆಯೋಗ ಅನ್ನೋದು ಏನನ್ನ ಶಿಫಾರಸುಗಳನ್ನ ಮಾಡ್ತು ನೋಡ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾಯ್ತಪ್ಪ ಅಂದ್ರ ಏನನ್ನ ಶಿಫಾರಸು ಮಾಡ್ತಿದ್ವು? ಭಾರತಕ್ಕೆ ಒಕ್ಕೂಟದ ಸ್ಥಾನಮಾನವನ್ನ ನೀಡ್ತದೆ. ಇದು ಭಾರತಕ್ಕೆ ಒಕ್ಕೂಟದ ಸ್ಥಾನಮಾನವನ್ನ ನೀಡ್ತದ. ಇದು ಬಹಳ ಇಂಪಾರ್ಟೆಂಟು. ಒಕ್ಕೂಟದ ಸ್ಥಾನಮಾನವನ್ನ ನೀಡ್ತದ. ಜೊತೆಗೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗುವ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗಬೇಕು ಅಂತ ಹೇಳ್ತದ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಯಾವ ಚುನಾವಣೆ? ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಈ ಒಂದು ಕ್ಯಾಬಿನೆಟ್ ಆಯೋಗ ಶಿಫಾರಸನ್ನ ಮಾಡ್ತದ. ಓಕೆ, ಸೊ ಈ ಸಂವಿಧಾನ ರಚನಾ ಸಭೆಯೊಳಗ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಕೂಡ ಇದು ನಿಗದಿ ಮಾಡ್ತದ. ಎಷ್ಟನ್ನ ನಿಗದಿ ಮಾಡ್ತದಪ್ಪ ಅಂದ್ರೆ 389.
ಒಟ್ಟು 389 ಸದಸ್ಯರನ್ನ ಈ ಒಂದು ಸಂವಿಧಾನ ರಚನಾ ಸಭೆ ಒಳಗೊಂಡಿರಬೇಕು ಅಂತ ಹೇಳ್ತಾ ಹೋಗ್ತದ. ಸೊ ಈ 389 ಸದಸ್ಯರು ಎಲ್ಲಿಂದ ಆಯ್ಕೆ ಆಗ್ಬೇಕು ಅನ್ನೋದನ್ನು ಕೂಡ ಅದು ಹೇಳ್ತಾ ಹೋಗ್ತದ. ಅದಕ್ಕೆ ನೋಡ್ರಿ ಒಂದು ಭರ್ಜರಿಯಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಒಟ್ಟು 389 ಜನ ಸದಸ್ಯರು ಇರ್ತಾರ. ಓಕೆ, 389 ಜನ ಸದಸ್ಯರು ಇರ್ತಾರ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡ್ರಿ, ಬ್ರಿಟಿಷ್ ಇಂಡಿಯಾದಿಂದ, ಎಲ್ಲಿಂದ? ಬ್ರಿಟಿಷ್ ಇಂಡಿಯಾ. ಸೊ ಈ ಬ್ರಿಟಿಷ್ ಇಂಡಿಯಾದಿಂದ ನೋಡ್ರಿ 296 ಸದಸ್ಯರು ಆಯ್ಕೆ ಆಗಬೇಕು. ಬ್ರಿಟಿಷ್ ಇಂಡಿಯಾದಿಂದ 296 ಸದಸ್ಯರು ಆಯ್ಕೆ ಆಗಬೇಕು. ಮತ್ತು ಸೆಕೆಂಡ್ ಒನ್ನು ದೇಶೀಯ ಸಂಸ್ಥಾನಗಳಿಂದ, ಎಲ್ಲಿಂದ? ದೇಶೀಯ ಸಂಸ್ಥಾನಗಳು. ಸೊ ಈ ದೇಶೀಯ ಸಂಸ್ಥಾನಗಳಿಂದ 93 ಸದಸ್ಯರು ಆಯ್ಕೆ ಆಗಬೇಕು. 93 ಸದಸ್ಯರು ಆಯ್ಕೆ ಆಗಬೇಕು. ಆಯ್ತಾ? ಅಲ್ಲಿಗ 389 ಆಯ್ತು, 389 ಆಯ್ತು. ಸೊ ಮತ್ತೆ ಏನ್ ಮಾಡ್ತಾರ ಅವರು ಅಂದ್ರ, ಈ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಐತಲ್ಲ, ಇದನ್ನ ಮತ್ತೆ ಡಿವೈಡ್ ಮಾಡ್ಕೋತಾರ ಅವರು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದನ್ನ ಮತ್ತೆ ಡಿವೈಡ್ ಮಾಡ್ಕೋತಾರ. ಸೊ ಹೆಂಗ್ ಡಿವೈಡ್ ಮಾಡ್ಕೋತಾರಿ ಸಾಹೇಬ್ರ ಅಂದ್ರ, ಸೊ ಇದರಲ್ಲಿ ಈ ಒಂದು 296 ಸದಸ್ಯರೊಳಗ ಗವರ್ನರ್ ಪ್ರಾಂತ್ಯಗಳು ಅಂತ ಬರ್ತಾವ, ಗವರ್ನರ್ ಪ್ರಾಂತ್ಯಗಳು. ಸೊ ಈ ಗವರ್ನರ್ ಪ್ರಾಂತ್ಯಗಳೊಳಗಿಂದ 292 ಸದಸ್ಯರನ್ನ ಆಯ್ಕೆ ಮಾಡಬೇಕು. 292 ಸದಸ್ಯರನ್ನ ಆಯ್ಕೆ ಮಾಡಬೇಕು. ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯ. ಸೊ ಇಲ್ಲಿ ನಮಗ ಈ ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಬರ್ತಾವ. ಯಾವ್ದು ಅಂತ ಹೇಳ್ತೀನಿ. ಚೀಫ್ ಕಮಿಷನರ್ ಪ್ರಾಂತ್ಯಗಳು. ಸೊ ಈ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅವರು. 4 ಜನ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಈ ಒಂದು ಕ್ಯಾಬಿನೆಟ್ ಆಯೋಗ ಶಿಫಾರಸನ್ನ ಮಾಡ್ತದ. ಸಾಹೇಬ್ರ ಇಲ್ಲಿ ಗಮನಿಸ್ಬೇಕು ನೀವು, ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಹೇಳಿ ಬಂತಿದ್ವಿ. ಸೊ ಯಾವ್ದ್ರಿ ಸರ ಹಾಗಾದ್ರ ಆ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ನೋಡೋದಾದ್ರ ನೋಡಿ, ಇಲ್ಲಿ ದೆಹಲಿ ಮತ್ತು ಅದನ್ನ ಬಿಟ್ಟರೆ ಅಜ್ಮೀರ್, ರಾಜಸ್ಥಾನದ ಅಜ್ಮೀರ್ ಎಲ್ಲಿ ಕಂಡು ಬರ್ತದ್ರಿ? ರಾಜಸ್ಥಾನದೊಳಗೆ ಕಂಡು ಬರ್ತದ. ಇವನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಹೇಳಿ ಕರಿತೀವಿ. ಕೂರ್ಗ್ ಅಂದ್ರೆ ನಮ್ಮ ಈ ಕೊಡಗು, ಪ್ರಸ್ತುತ ಕೊಡಗು ಇದೆಯಲ್ಲ, ಸೊ ಈ ಕೊಡಗು ಭಾಗ, ಕೊಡಗು. ಸೊ ಮತ್ತು ಬಲೂಚಿಸ್ತಾನ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪಾಕಿಸ್ತಾನದೊಳಗ. ಸೊ ಈ ಪ್ರಾಂತ್ಯಗಳಿಂದ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಹೇಳಿ ಕರಿತೀವಿ. ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಒಂದು ಪ್ರಾಂತ್ಯಗಳಿಂದ 4 ಮಂದಿ ಸದಸ್ಯರನ್ನ ಆಯ್ಕೆ ಮಾಡ್ಬೇಕಪ್ಪ ಅನ್ನೋದು ಈ ಒಂದು ಕ್ಯಾಬಿನೆಟ್ ಆಯೋಗದ ಪ್ರಮುಖ ಶಿಫಾರಸುಗಳು. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸಾಹೇಬ್ರಲ್ಲಿ ಗಮನಿಸ್ತಾ ಹೋಗಿ, ಚುನಾವಣೆಗಳು ಯಾವ ರೀತಿ ನಡೀತವ. ಓಕೆ, ಸೊ ಭಾರತ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ಯಾವ ರೀತಿ ನಡೀತವ ಮತ್ತು ಯಾವಾಗ ನಡೀತವ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ 1946 1946 ಜುಲೈ ತಿಂಗಳೊಳಗ, ಯಾವ ತಿಂಗಳೊಳಗ? ಜುಲೈ ತಿಂಗಳೊಳಗ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರ ಚುನಾವಣೆ ನಡೀತದ. ಈ ಒಂದು ಬಹಳ ಇಂಪಾರ್ಟೆಂಟು. ಸೊ ಇದ್ರೊಳಗ ಕಾಂಗ್ರೆಸ್ ಪಕ್ಷ ನೋಡ್ರಿ, ಕಾಂಗ್ರೆಸ್ ಪಕ್ಷ 208 ಸ್ಥಾನಗಳನ್ನ ಗೆದ್ಕೋತದ. ಸೊ ಮತ್ತ ಇದ್ರೊಳಗ 73 ಜನ ಮುಸ್ಲಿಂ ಲೀಗ್ನಿಂದ ಆಯ್ಕೆ ಆಗ್ತಾರ. ಮುಸ್ಲಿಂ ಲೀಗ್ನಿಂದ ಎಷ್ಟು ಮಂದಿ ಆಯ್ಕೆ ಆಗ್ತಾರಪ್ಪ ಅಂದ್ರೆ 73 ಜನ ಸದಸ್ಯರು ಆಯ್ಕೆ ಆಗ್ತಾರ. ಮತ್ತು ಇತರರು ಸೊ ಇತರರು ಅಂತ ಹೇಳಿ 15 ಮಂದಿ ಆಯ್ಕೆ ಆಗ್ತಾರ. ಇದು ಕೂಡ ಬಹಳ ಇಂಪಾರ್ಟೆಂಟು. ಮತ್ತು ದೇಶೀಯ ಸಂಸ್ಥಾನಗಳು. ಸೊ ಈ ದೇಶೀಯ ಸಂಸ್ಥಾನಗಳಿಂದ 93 ಜನ ಸದಸ್ಯರು ಆಯ್ಕೆ ಆಗ್ತಾರ ಸ್ನೇಹಿತರೆ. ಓಕೆ, ಸೊ ಈಗೇನೆ ಒಟ್ಟಿಗೆ ಟೋಟಲು 389 ಜನ ಸದಸ್ಯರು ಆಯ್ಕೆ ಆಗ್ತಾರ ಈ ಒಂದು ಚುನಾವಣೆಯೊಳಗ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಇದು ಚುನಾವಣೆಯ ಪ್ರೊಸೀಜರ್ಗೆ ಸಂಬಂಧಪಟ್ಟ ಹಾಗೆ ಆಯಿತು. ಸೊ ಈ ಸಂವಿಧಾನ ರಚನಾ ಸಭೆಯಿಂದ ದೂರ ಉಳಿದಂತಹ ಪ್ರಮುಖ ವ್ಯಕ್ತಿಗಳು ಯಾರಾದರೂ ಇದಾರಪ್ಪ ಅಂತ ನಾವು ಗಮನಿಸ್ಕೋಬೇಕು. ನಾವು ಎಕ್ಸಾಮ್ಗೆ ಓದಬೇಕಾದ್ರೆ ಸಂವಿಧಾನ ರಚನಾ ಸಭೆಯಿಂದ ಯಾರಾದರೂ ದೂರ ಇದ್ದಾರಾ ಪ್ರಮುಖ ವ್ಯಕ್ತಿಗಳು ಅಂತ ನೋಡಬೇಕು ನಾವು. ಎಸ್, ಸೊ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿರವರು ಹಾಗೇನೆ ನೋಡ್ರಿ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಇವರು ಈ ಸಂವಿಧಾನ ರಚನಾ ಸಭೆಯೊಳಗ ಚುನಾವಣೆಯೊಳಗ ಭಾಗವಹಿಸೋದಿಲ್ಲ ಅನ್ನೋದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕು. ಸೊ ನಂತರ ಅಂದ್ರೆ 1947 ದೇಶ ವಿಭಜನೆ ಆದ ನಂತರ ಭಾರತ ಸಂವಿಧಾನದ ರಚನಾ ಸಭೆಯೊಳಗ ಎಷ್ಟು ಸದಸ್ಯರು ಉಳ್ಕೊಂಡ್ರು ಅಂತ ಪ್ರಶ್ನೆಯನ್ನು ಕೇಳ್ತಾನೆ ನೋಡ್ರಿ. ಈಗ 389 ಮೆಂಬರ್ಸು ಯಾವಾಗ 1946 ಚುನಾವಣೆ ನಡೆದಾಗ ಒಟ್ಟು ಸದಸ್ಯರ ಸಂಖ್ಯೆ ಆಯ್ತಾ. ಸೊ ಮತ್ತೆ 1947 ಆಗಸ್ಟ್ 15ನೇ ತಾರೀಕು ಒಂದು ನಮಗೆ ಸ್ವತಂತ್ರ ಬಂದ ಮೇಲೆ ಪ್ರತ್ಯೇಕವಾದ ಪಾಕಿಸ್ತಾನ ವಿಭಾಗ ಆಗ್ತದ. ಸೊ ಹಾಗಾದ್ರೆ ಎಷ್ಟು ಜನ ಸದಸ್ಯರು ಈ ಒಂದು ಸಂವಿಧಾನ ರಚನಾ ಸಭೆಯೊಳಗೆ ಉಳ್ಕೋತಾರಪ್ಪ ಅಂದ್ರೆ 299 ಸದಸ್ಯರು. ಎಷ್ಟು ಸದಸ್ಯರು? 299 ಸದಸ್ಯರು ಇನ್ನು ಉಳ್ಕೋತಾರ ಭಾರತ ಸಂವಿಧಾನದ ರಚನಾ ಸಭೆಯೊಳಗ ಅನ್ನೋದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು.
ಸೊ ಇಷ್ಟು ಭಾರತ ಸಂವಿಧಾನದ ರಚನೆಗೆ ಸಂಬಂಧಪಟ್ಟ ಹಾಗೆ, ಅದರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದರ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ. ಸೊ ಇನ್ನು ಸಂವಿಧಾನದ ರಚನಾ ಸಭೆಗಳು ಯಾವ ರೀತಿ ನಡೆದವು ಮತ್ತು ಯಾವ ತಿಂಗಳುಗಳೊಳಗೆ ನಡೆದವು, ಯಾವ ವರ್ಷದೊಳಗೆ ನಡೆದವು ಅನ್ನೋದನ್ನ ನಾವು ಈಗ ನೋಡ್ಕೊತಾ ಹೋಗ್ಬೇಕಾಗ್ತದ. ಸಂವಿಧಾನ ರಚನಾ ಸಭೆಗಳು ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಗಮನಿಸಬೇಕು, ಈ ಕಡೆ ಮೊದಲನೇದಾಗಿ ಮೊದಲ ಅಧಿವೇಶನ, ಮೊದಲ ಸಭೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೀತಕ್ಕಂಥದ್ದು 1946 ಡಿಸೆಂಬರ್ 9ನೇ ತಾರೀಕು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೀತದ. ಸೊ ಈ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಎಲ್ಲಿ ನಡೀತದೆ ಅಂದ್ರೆ ದೆಹಲಿಯ ಸೆಂಟ್ರಲ್ ಹಾಲ್ ನಲ್ಲಿ ನಡೀತದೆ. ಎಲ್ಲಿ ನಡೆಯಿತು ಅಂತ ಕೇಳ್ತಾನ, ದೆಹಲಿಯಲ್ಲಿ, ಅದರಲ್ಲೂ ದೆಹಲಿಯ ಸೆಂಟ್ರಲ್ ಹಾಲ್ದೊಳಗ ಈ ಒಂದು ಸಭೆ ನಡೀತದ. ಸೊ ಇಲ್ಲಿ ಈ ಒಂದು ಸಭೆಯ ಹಂಗಾಮಿ ಅಧ್ಯಕ್ಷರು, ಓಕೆ. ಸೊ ಈ ಒಂದು ಹಂಗಾಮಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಯಾರಪ್ಪ? ಸಚ್ಚಿದಾನಂದ ಸಿನ್ಹಾರವರು ಈ ಒಂದು ತಾತ್ಕಾಲಿಕ ಸಭೆಯ ಹಂಗಾಮಿ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರ. ಸೊ ಈ ಒಂದು ಸಭೆಯೊಳಗ, ಮೊದಲ ಸಂವಿಧಾನ ರಚನಾ ಸಭೆಯೊಳಗ ಒಟ್ಟು 211 ಮಂದಿ ಸದಸ್ಯರು, ಎಷ್ಟು ಸದಸ್ಯರು? 211 ಜನ ಸದಸ್ಯರು ಭಾಗವಹಿಸಿರ್ತಾರ ಅನ್ನೋದು ನಮಗೆ ನೆನಪಿರ್ಬೇಕು ಸ್ನೇಹಿತರೆ, ಓಕೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದು ಮೊದಲನೇ ಒಂದು ಸಭೆಗೆ ಸಂಬಂಧಪಟ್ಟ ಹಾಗಾದ್ರೆ ಎರಡನೇ ಸಭೆ. ಸೊ ಎರಡನೇ ಸಭೆ ಅನ್ನೋದು ಯಾವಾಗ ನಡೀತು ಮತ್ತು ಈ ಒಂದು ಸಭೆಯೊಳಗ ಏನೇನು ಬದಲಾವಣೆಗಳನ್ನ ಮಾಡಿದ್ರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಸಭೆ 1946 ಡಿಸೆಂಬರ್ 11ನೇ ತಾರೀಕು, ಯಾವಾಗ? 1946 ಡಿಸೆಂಬರ್ 11ನೇ ತಾರೀಕು ನಡೀತಾ ಹೋಗ್ತದ. ಈ ಸಭೆಯು ಕೂಡ ದೆಹಲಿಯಲ್ಲೇನೆ ನಡೀತದೆ. ಎಲ್ಲಿ ನಡೀತದೆ? ದೆಹಲಿಯಲ್ಲೇ ನಡೀತದೆ. ಈ ಒಂದು ಸಭೆಯೊಳಗ, ಎರಡನೇ ಸಭೆಯೊಳಗ ಕಾಯಂ ಅಧ್ಯಕ್ಷರನ್ನಾಗಿ, ನೋಡಿ ಇದು ಬಹಳ ಇಂಪಾರ್ಟೆಂಟು, ಪ್ರಶ್ನೆಯನ್ನ ಮಾಡ್ತಾನೆ. ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರ. ಸೊ ಜೊತೆಗೆ ನೋಡ್ರಿ ಉಪಾಧ್ಯಕ್ಷರು ಕೂಡ ಆಯ್ಕೆ ಆಗ್ತಾರ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಉಪಾಧ್ಯಕ್ಷರುಗಳಾಗಿ ಮುಖರ್ಜಿರವರು ಮತ್ತ ಟಿ ಕೃಷ್ಣಮಾಚಾರ್ಯರವರು, ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿ. ಸೊ ಇವರು ಈ ಒಂದು ಎರಡನೇ ಸಂವಿಧಾನ ರಚನಾ ಸಭೆಯೊಳಗ ಉಪಾಧ್ಯಕ್ಷರುಗಳಾಗಿ ಆಯ್ಕೆ ಆಗ್ತಕ್ಕಂಥದ್ದು, ಓಕೆ. ಸೊ ಮತ್ತು ಸಲಹೆಗಾರರನ್ನಾಗಿ, ಭಾರತ ಸಂವಿಧಾನ ರಚನಾ ಸಭೆಗೆ ಸಲಹೆಗಾರರನ್ನಾಗಿ ಯಾರನ್ನ ನೇಮಕ ಮಾಡ್ತಾರ, ಇದನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾನ. ಈ ಒಂದು ಬಿ ಎನ್ ರಾಯ್, ನೋಡ್ರಿ ಬಿ ಎನ್ ರಾವ್. ಸೊ ಬಿ ಎನ್ ರಾವ್ರವರನ್ನ ಸಂವಿಧಾನ ರಚನಾ ಸಭೆಯ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗ್ತದ. ಇದು ಬಹಳ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಬಿ ಎನ್ ರಾವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗ್ತದ ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ಯಾರ ಬಗ್ಗೆ? ಬಿ ಎನ್ ರಾವ್ರವರ ಬಗ್ಗೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಬೇಕಾಗ್ತದ. ಸೊ ಇವರ ಪೂರ್ಣ ಹೆಸರು ಏನಪ್ಪಾ ಅಂದ್ರ ಬೆನೆಗಲ್ ನರಸಿಂಹರಾವ್ ಅಂತ. ಬೆನೆಗಲ್ ನರಸಿಂಹರಾವ್. ಸೊ ಇದು ಇವರ ಮೊದಲ ಹೆಸರು, ಅಂದ್ರೆ ಪೂರ್ಣ ಹೆಸರು. ಸೊ ಮತ್ತು ಇವರು ಮೂಲತಃ ಯಾವ ರಾಜ್ಯದವರು ಅಂದ್ರೆ ಕರ್ನಾಟಕ ರಾಜ್ಯದವರು, ಅದರಲ್ಲೂ ಕರ್ನಾಟಕ ರಾಜ್ಯದ ಮಂಗಳೂರು ಜಿಲ್ಲೆಯವರು. ಸೊ ಇವರು ಪ್ರಮುಖವಾಗಿ 1952 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಾರ. ಭದ್ರತಾ ಮಂಡಳಿಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಾರ. ಜೊತೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನೆದರ್ಲ್ಯಾಂಡ್ನ ಹೇಗ್ದೊಳಗ ಕಂಡು ಬರ್ತದ. ಸೊ ಈ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗೂ ಕೂಡ ಇವರು ಕರ್ತವ್ಯವನ್ನು ನಿರ್ವಹಿಸಿರ್ತಾರ. ಸೊ ಇದನ್ನ ಬಿಟ್ರೆ ಪ್ರಮುಖವಾಗಿ ಇವರು ಹಿಂದಿ ಭಾಷೆಯ, ಓಕೆ, ನಮ್ಮ ಭಾರತ ಸಂವಿಧಾನದ ಹಿಂದಿ ಭಾಷೆಯ ದೇವನಾಗರಿ ಲಿಪಿ, ಓಕೆ, ದೇವನಾಗರಿ ಲಿಪಿ ಕರಡನ್ನ ಏನ್ ಮಾಡ್ತಾರ, ತಮ್ಮ ಕೈ ಬರಹದಲ್ಲಿ ರಚನೆ ಮಾಡ್ತಾರ. ಹಿಂದಿ ಭಾಷೆಯ ದೇವನಾಗರಿ ಲಿಪಿ
ದೇವನಾಗರಿ ಲಿಪಿ ಈ ಒಂದು ಲಿಪಿಯೊಳಗ ನಮ್ಮ ಭಾರತ ಸಂವಿಧಾನದ ಕರಡನ್ನ ಮೊದಲ ಬಾರಿಗೆ ಕೈ ಬರಹದಲ್ಲಿ ರಚನೆ ಮಾಡ್ತಾರ ಯಾರು? ಬಿ ಎನ್ ರಾವ್ರವರು. ನೋಡ್ರಿ, ಬಿ ಎನ್ ರಾವ್ರ ಬಗ್ಗೆ ಯಾಕೆ ನಾನು ಮಾಹಿತಿಯನ್ನು ಕೊಡ್ಬೇಕಾಗ್ತಂದ್ರ, ಸೊ ಈಗ ಬಿ ಎನ್ ರಾವ್ರವರ ಕುರಿತು ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ರ. ನೋಡ್ರಿ, ಇವರು ಬೆನಗಲ್ ನರಸಿಂಹರಾವ್, ಇವರು ಮೂಲತಃ ಮಂಗಳೂರು ಅಂದ್ರೆ ಕರ್ನಾಟಕ ರಾಜ್ಯದವರಾಗಿದ್ರು. ಮತ್ತೆ ಇವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಾರತದ ಪ್ರತಿನಿಧಿಯಾಗಿ 1952 1952ರಲ್ಲಿ ಪ್ರತಿನಿಧಿಸಿದ್ರು. ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗೂ ಕೂಡ ಇವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಬಹಳ ಇಂಪಾರ್ಟೆಂಟ್. ಅಪ್ಲೈಡ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಈ ಎಲ್ಲ ಮಾಹಿತಿಗಳನ್ನು ಹ್ಯಾಡ್ ಮಾಡ್ತಾನೆ, ಡೆಫಿನೆಟ್ಲಿ ಹ್ಯಾಡ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಬಿ ಎನ್ ರಾವ್ರವ್ರ ಬಗ್ಗೆ ನಾವು ತಿಳ್ಕೊಬೇಕಾದಂತಹ ಪ್ರಮುಖ ವಿಚಾರಗಳು ಆಯ್ತಪ್ಪ. ಸೊ ಮತ್ತೆ ಇನ್ನೇನು ತಿಳ್ಕೊಬೇಕ್ರಿ ಸರ್ ಹಾಗಾದ್ರೆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ? ಸೊ ಈ ಒಂದು ಸಂವಿಧಾನ ರಚನಾ ಸಭೆಯೊಳಗ ಒಬ್ಬ ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡ್ತಾರ. ಓಕೆ, ಒಬ್ರು ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡ್ತಾರ. ಸೊ ಅವ್ರು ಯಾರಾದ್ರಪ್ಪ ಅಂದ್ರೆ ಎಚ್ ವಿ ಅಯ್ಯಂಗಾರ್ ಅನ್ನುವಂಥವ್ರು. ಎಚ್ ವಿ ಅಯ್ಯಂಗಾರ್. ಸೊ ಎಚ್ ವಿ ಅಯ್ಯಂಗಾರ್ ಅವರು ಕಾರ್ಯದರ್ಶಿಗಳಾಗಿ ನೇಮಕ. ನೋಡಿ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾನಪ್ಪ ಅಂದ್ರೆ ಸ್ವಲ್ಪ ನಾವು ಅಲರ್ಟ್ ಆಗಿರ್ಬೇಕು. ಓಕೆ, ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಶ್ನೆಯನ್ನಾದ್ರೂ ಕೇಳಲೇವ, ಯಾವ ಮೂಲದೊಳಗಿಂದ ಕೇಳಲಿ, ಬಟ್ ಇಷ್ಟೇ ವಿಚಾರಗಳೊಳಗೆ ಕೇಳಬೇಕು. ಅರ್ಥ ಆಗ್ತಿದ್ಯಾ? ಎಸ್. ಸೊ ಮತ್ತು ಅದರಲ್ಲಿ ನೋಡ್ರಿ ಇನ್ನೊಂದು ಟಾಪಿಕ್ ತಗೋತಾನೆ ನಮಗೆ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಈ ಒಂದು ಭಾರತ ಸಂವಿಧಾನದ ರಚನಾ ಸಭೆಯೊಳಗ ಭಾಗವಹಿಸಿದ ಮಹಿಳೆಯರು ಯಾರು? ಸೊ ಮತ್ತು ಅವರಿಗೆ ಸಂಬಂಧಪಟ್ಟ ವಿಶೇಷತೆಗಳು ಏನು ಅಂತ ಹೇಳಿ ಪ್ರಶ್ನೆಗಳು ಇರ್ತಾವ. ಸೊ ಇದರಲ್ಲಿ ನಾನು ಒಬ್ಬೊಬ್ಬರನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಭಾರತ ಸಂವಿಧಾನದ ರಚನಾ ಸಭೆಯೊಳಗ ಒಟ್ಟು 15 ಮಹಿಳೆಯರು. ಓಕೆ, ಎಷ್ಟು ಮಹಿಳೆಯರು? 15 ಜನ ಮಹಿಳೆಯರು ಭಾಗವಹಿಸಿರ್ತಾರ. 15 ಜನ ಮಹಿಳೆಯರು ಆಯ್ಕೆ ಆಗಿರ್ತಾರ. ಸೊ ಅದರಲ್ಲಿ ಪ್ರಮುಖವಾದವರಷ್ಟೇ ನಾವು ಹೇಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಸರೋಜಿನಿ ನಾಯ್ಡು. ಸೊ ಈಗ ಸರೋಜಿನಿ ನಾಯ್ಡುರವ್ರ ಬಗ್ಗೆ ನಾವು ಪ್ರಮುಖವಾದ ಅಂಶಗಳನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ, ಇವರು 1925ರ ಕಾನ್ಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರ 1925 ಸೊ ಇವರು ಭಾರತ ಸಂವಿಧಾನದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂತಹ 2ನೇ ಮಹಿಳೆ ಹಾಗೂ ಭಾರತದ ಮೊದಲ ಮಹಿಳೆ ಯಾರು? ಸರೋಜಿನಿ ನಾಯ್ಡುರವರು. ಓಕೆನಾ? ಸೊ ಮತ್ತೆ ಇವರನ್ನ ಭಾರತದ ಕೋಗಿಲೆ ಅಂತಾನೂ ಕೂಡ ಕರೀತಾರ. ಏನಂತ ಕರೀತಾರ? ಭಾರತದ ಕೋಗಿಲೆ ಅಂತ ಹೇಳಿ ಕರೀತಾರ. ಸೊ ಹಾಗಾದ್ರೆ ಸರ್ ಇವ್ರನ್ನ ಭಾರತದ ಕೋಗಿಲೆ ಅಂತ ಯಾರು ಕರೆದ್ರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿರವ್ರು ಕರೀತಾರ. ಯಾರು ಕರೀತಾರ? ಮಹಾತ್ಮ ಗಾಂಧೀಜಿರವರು ಸರೋಜಿನಿ ನಾಯ್ಡು ಅವರನ್ನ ಭಾರತದ ಕೋಗಿಲೆ ಅಂತ ಹೇಳಿ ಕರೀತಕ್ಕಂಥದ್ದು. ಓಕೆ, ಪ್ರಮುಖವಾಗಿ ಇವರು ಒಂದಷ್ಟು ಕೃತಿಗಳನ್ನ ಬರೀತಾರ. ಅದರಲ್ಲಿ ದಿ ಗೋಲ್ಡನ್ ಥ್ರೆಶೋಲ್ಡ್ ಬಹಳ ಇಂಪಾರ್ಟೆಂಟ್. ದಿ ಗೋಲ್ಡನ್ ಥ್ರೆಶೋಲ್ಡ್ ಅನ್ನುವಂಥದ್ದು. ಸೊ ಇದು ಪ್ರಮುಖವಾಗಿ ಇವರು ಬರೆದಂತಹ ಕೃತಿ. ಮತ್ತು ದಿ ಬರ್ಡ್ ಹಾಫ್ ಟೈಮ್ ಸೊ ಇದು ಕೂಡ ಸರೋಜಿನಿ ನಾಯ್ಡು ಅವರು ರಚಿಸಿದಂತಹ ಒಂದು ಕೃತಿ. ಸೊ ಮತ್ತು ಇವರು ರಾಜ್ಯವೊಂದರ ರಾಜ್ಯಪಾಲರಾದ ಮೊದಲ ಮಹಿಳೆ. ಸೊ ಇವರು ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿರ್ತಾರಪ್ಪ ಅಂದ್ರೆ ಉತ್ತರ ಪ್ರದೇಶ ರಾಜ್ಯಕ್ಕೆ. ಇದನ್ನು ಕೂಡ ಪ್ರಶ್ನೆ ಮಾಡಿದ್ದ. ಸರೋಜಿನಿ ನಾಯ್ಡು ಅವರು ಭಾರತದ ರಾಜ್ಯವೊಂದಕ್ಕೆ ರಾಜ್ಯಪಾಲರಾದ ಮೊದಲ ಮಹಿಳೆಯಾಗಿದ್ದಾರೆ. ಸೊ ಅವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು ಅಂತ ಪ್ರಶ್ನೆ ಮಾಡಿದ್ದ. ಸೊ ಉತ್ತರ ಪ್ರದೇಶ ರಾಜ್ಯಕ್ಕೆ. ಮತ್ತೆ ನೆಕ್ಸ್ಟ್ ನೋಡ್ರಿ, ಈಗ ಸರೋಜಿನಿ ನಾಯ್ಡು ಅವರ ನಂತರ ನಮಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸುಚೇತಾ ಕೃಪಲಾನಿರವರು. ಇವ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ತಾರೆ. ಸುಚೇತಾ ಕೃಪಲಾನಿ. ಸೊ ಹಾಗಾದ್ರೆ ಸರ್ ಸುಚೇತಾ ಕೃಪಲಾನಿರವ್ರ ಬಗ್ಗೆ ಯಾವ್ಯಾವ ಅಂಶಗಳನ್ನ ನಾವು ತಿಳ್ಕೊಬೇಕಪ್ಪ ಅಂದ್ರೆ, ಇವರು ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆ. ಇದನ್ನು ಪ್ರಶ್ನೆ ಮಾಡ್ತಾನೆ. ಮೊದಲ ಮಹಿಳೆ. ಸೊ ಯಾವ ರಾಜ್ಯಕ್ಕೆ ಇವರು ಮುಖ್ಯಮಂತ್ರಿ ಆದ ಮೊದಲ ಮಹಿಳೆ ಆಗ್ತಾರಪ್ಪ ಅಂದ್ರೆ ಉತ್ತರ ಪ್ರದೇಶ ರಾಜ್ಯ. ನೋಡ್ರಿ, ಉತ್ತರ ಪ್ರದೇಶ ರಾಜ್ಯ ಹಲವು ಮಹಿಳೆಯರ ಮೊದಲುಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಓಕೆ, ಸಾಕ್ಷಿಯಾಗಿರ್ತಕ್ಕಂಥದ್ದು. ಸೊ ಇದನ್ನ ಬಿಟ್ಟರೆ ನೋಡ್ರಿ, ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಮೃತ್ ಕೌರ್. ಸೊ ಈ ಅಮೃತ್ ಕೌರ್ ಅವರು ಭಾರತ ಸಂವಿಧಾನ ರಚನಾ ಸಭೆಯೊಳಗೆ ಇದ್ದಂತಹ ಒಂದಷ್ಟು ಮಹಿಳೆಯರಲ್ಲಿ ಇವರು ಕೂಡ ಪ್ರಮುಖರು. ಸೊ ಅದರಲ್ಲಿ ಇವರ ವಿಶೇಷತೆಯನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ, ಕ್ಯಾಬಿನೆಟ್ ದರ್ಜೆಯ ಸಚಿವೆಯಾದ ಮೊದಲ ಮಹಿಳೆ. ಕ್ಯಾಬಿನೆಟ್ ದರ್ಜೆಯ ಸಚಿವೆಯಾದ ಮೊದಲ ಮಹಿಳೆ ಯಾರಾದವರಪ್ಪ ಅಂದ್ರೆ ಅಮೃತ್ ಕೌರ್ ಅವರು. ಸೊ ಯಾವ ಒಂದು ಖಾತೆಯನ್ನು ಇವರು ಪಡ್ಕೊಂಡಿರ್ತಾರ ಅಂದ್ರೆ ಆರೋಗ್ಯ ಖಾತೆ, ಹೆಲ್ತ್ ಮಿನಿಸ್ಟರ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸಿರ್ತಾರ. ಸೊ ಇನ್ನು ಅಮೃತ್ ಕೌರ್ನವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಪಂಡಿತ್. ಇವ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ತಾರ. ವಿಜಯಲಕ್ಷ್ಮಿ ಪಂಡಿತ್.
ಸೊ ವಿಜಯಲಕ್ಷ್ಮಿ ಪಂಡಿತ್ರವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ಪ್ರಮುಖ ವಿಚಾರಗಳು ಯಾವುದಾದ್ರಿ ಸಾಹೇಬ್ರ ಅಂದ್ರೆ 1953ರಲ್ಲಿ 1953 1953ರಲ್ಲಿ ವಿಶ್ವಸಂಸ್ಥೆಯ ನೋಡಿ ವಿಶ್ವಸಂಸ್ಥೆಯ ಎಂಟನೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ. ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಮಾಡೋಣ, ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಮಾಡಿದ್ದಾನೆ ಇದಕ್ಕೆ ರಿಲೇಟೆಡ್ ಆಗಿ. 1953 ಯಾವ ವರ್ಷ? 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಷ್ಟನೆಯ ಒಂದು ಅಧ್ಯಕ್ಷತೆ 8ನೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಮೊದಲ ಮಹಿಳೆ, ಪ್ರಥಮ ಮಹಿಳೆ ಯಾರದರಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್ರವರು. ಸೊ ಅದನ್ನು ಬಿಟ್ಟರೆ ಸರ್ ವೆರಿ ಇಂಪಾರ್ಟೆಂಟ್, ಈ ಕಡೆ ಗಮನ ಕೊಡಿ. ರುತ್ಸಿನಾ ಅಬ್ದುಲ್ಲಾ ಬೇಗಂ ಅಂತ ಹೇಳಿ, ರುತ್ಸಿನಾ ಅಬ್ದುಲ್ಲಾ ಬೇಗಂ ರವರು. ಸೊ ರುತ್ಸಿನಾ ಅಬ್ದುಲ್ಲಾ ಬೇಗಂ ರವ್ರ ಬಗ್ಗೆ ನಾವು ತಿಳ್ಕೊಬೇಕಾದ ವಿಚಾರ ಏನಪ್ಪಾ ಅಂದ್ರ ಸಂವಿಧಾನ ರಚನಾ ಸಭೆಯೊಳಗ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ. ಸಂವಿಧಾನ ರಚನಾ ಸಭೆಯೊಳಗ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ. ಅರ್ಥ ಆಗ್ತಿದೆಯಾ? ಮುಸ್ಲಿಂ ಮಹಿಳೆ. ಸೊ ಇದು ಪ್ರಮುಖವಾಗಿ ನಾವು ತಿಳ್ಕೊಳ್ಳಬೇಕಾದಂತಹ ಪ್ರಮುಖ ವಿಚಾರಗಳು, ಪ್ರಮುಖವಾಗಿ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಇಷ್ಟು ವಿಚಾರಗಳು ನಮ್ಗೆ ಬಹಳ ಇಂಪಾರ್ಟೆಂಟ್. ಸೊ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗಾಯಿತು. ಸೊ ಇನ್ನೊಂದು ವಿಚಾರದ ಬಗ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾನ, ಒಂದಷ್ಟು ಸಮುದಾಯಗಳು ಇರ್ತಾವ, ಈ ಸಮುದಾಯಗಳಿಂದ ಓಕೆ, ಸೊ ಈ ಸಮುದಾಯದಿಂದ ಪ್ರತಿನಿಧಿಗಳು ಯಾರು ಭಾಗವಹಿಸಿದ್ರು ಇದಕ್ಕೆ ರಿಲೇಟೆಡ್ ಆಗಿ ಒಂದು ಅಂಕಗಳು ಇರ್ತಾವ. ಸೊ ಅದರಲ್ಲಿ ಒಂದೊಂದೇ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಆಂಗ್ಲೋ ಇಂಡಿಯನ್ ಸಮುದಾಯ, ಅರ್ಥ ಆಗ್ತಿದೆಯಾ? ಆಂಗ್ಲೋ ಇಂಡಿಯನ್ ಸಮುದಾಯ. ಸೊ ಈ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಆಂಥೋನಿರವರು ಭಾಗವಹಿಸಿರ್ತಾರ, ಆಯ್ಕೆಯಾಗಿರ್ತಾರ. ಸೊ ನೆಕ್ಸ್ಟ್ ಅದನ್ನು ಬಿಟ್ರ ಕಮ್ಯುನಿಸ್ಟ್ ಸಮುದಾಯ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಕಮ್ಯುನಿಸ್ಟ್ ಸಮುದಾಯ. ಸೊ ಈ ಕಮ್ಯುನಿಸ್ಟ್ ಸಮುದಾಯದಿಂದ ಯಾರು ಆಯ್ಕೆ ಆಗಿರ್ತಾರಂದ್ರ ಸೋಮನಾಥ ಲಹರಿರವರು ಆಯ್ಕೆಯಾಗಿರ್ತಾರ. ಸೊ ಹಾಗೇನೆ ಪರಿಶಿಷ್ಟ ಜಾತಿ ಸಮುದಾಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆಯಾಗಿರ್ತಾರ. ಸೊ ಅದೇ ರೀತಿ ಗೋರ್ಖಾ ಸಮುದಾಯದಿಂದ, ಇದನ್ನ ಸಾಕಷ್ಟು ಬಾರಿ PC ಎಕ್ಸಾಮ್ದೊಳಗ ಮಾಡಿದ್ದ. ಗೋರ್ಖಾ ಸಮುದಾಯದಿಂದ ನೋಡ್ರಿ ಹರಿ ಬಹದ್ದೂರ್ ಬುರ್ರಾ ಅನ್ನುವಂಥವ್ರು ಆಯ್ಕೆಯಾಗಿರ್ತಾರ. ಸೊ ಅದನ್ನು ಬಿಟ್ಟರೆ ಸಿಖ್ ಸಮುದಾಯದಿಂದ ಪ್ರಮುಖವಾಗಿ ಬಲದೇವ್ ಸಿಂಗ್ ಇರ್ಬೋದು. ಓಕೆ, ಬಲದೇವ್ ಸಿಂಗ್ ಇರ್ತಾರ, ಜೊತೆಗೆ ಹುಕುಂ ಸಿಂಗ್ ಕೂಡ ಆಯ್ಕೆಯಾಗಿರ್ತಾರ. ಜೊತೆಗೆ ಉಜ್ವಲ್ ಸಿಂಗ್. ಸೊ ಮೂವರು ಕೂಡ ಇವರು ಆಯ್ಕೆಯಾಗಿರ್ತಾರ. ಸೊ ಅದೇ ರೀತಿ ಕ್ರೈಸ್ತ ಸಮುದಾಯದಿಂದ ಸೊ ಈ ಕ್ರೈಸ್ತ ಸಮುದಾಯದಿಂದ ಎಚ್ ಸಿ ಮುಖರ್ಜಿ ಆಗಿರ್ಬೋದು ಮತ್ತು ಅಮೃತ್ ಕೌರ್ ಕೂಡ ಈ ಕ್ರೈಸ್ತ ಸಮುದಾಯದಿಂದ ಆಯ್ಕೆಯಾಗಿದ್ದಂಥವ್ರು. ಮತ್ತು ಜಾನ್ ಮಥಾಯ್ ಸೊ ಇವರು ಕೂಡ ಕ್ರೈಸ್ತ ಸಮುದಾಯದಿಂದ ಆಯ್ಕೆಯಾಗಿದ್ದಂಥವ್ರು. ಮತ್ತು ಮುಸ್ಲಿಂ ಸಮುದಾಯದಿಂದ, ಸೊ ಈ ಒಂದು ಮುಸ್ಲಿಂ ಸಮುದಾಯದಿಂದ ಯಾರು ಆಯ್ಕೆಯಾಗಿರ್ತಾರಪ್ಪ ಅಂದ್ರೆ ಇಸ್ಮಾಯಿಲ್ ಖಾನ್. ಸೊ ಆ್ಯಂಡ್ ದೆನ್ ಮೌಲಾನಾ ಹಸ್ರತ್ ರವರು. ಸೊ ಮತ್ತು ಮುಹಾನಿ ಬೇಗಂ. ಸೊ ಇವರು ಈ ಸಂವಿಧಾನ ರಚನಾ ಸಭೆಯೊಳಗ ವಿವಿಧ ಸಮುದಾಯಗಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು. ಸೊ ಇಲ್ಲಿ ಪ್ರಮುಖವಾಗಿ ಹಾಗಾದ್ರೆ ಒಂದು ಭಾರತ ಸಂವಿಧಾನದ ರಚನಾ ಸಭೆಯೊಳಗ ಕನ್ನಡಿಗರು ಯಾರಿದ್ರು, ಭಾಗವಹಿಸಿದ ಕನ್ನಡಿಗರು ಯಾರು, ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಯಾರು, ಇದನ್ನು ತಿಳ್ಕೊಳ್ಳೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಸೊ ಅದರಲ್ಲಿ ಈ ಮೈಸೂರು ರಾಜ್ಯದಿಂದ ಯಾರ್ಯಾರು ಹೋಗಿರ್ತಾರ, ಹಾಗಾದ್ರೆ ಮೈಸೂರು ರಾಜ್ಯದಿಂದ ಯಾರ್ಯಾರು ಭಾಗವಹಿಸಿರ್ತಾರ ನೋಡ್ರಿ. ಇಲ್ಲಿ ಪ್ರಮುಖವಾಗಿ ಗುರುದೇವ ರೆಡ್ಡಿ ಇರ್ಬೋದು. ಓಕೆ, ಸೊ ಗುರುದೇವ ರೆಡ್ಡಿ, ಒಂದಷ್ಟು ಇಂಪಾರ್ಟೆಂಟ್ ಹೆಸರು ಮಾತ್ರ ಹೇಳ್ತಾ ಹೋಗ್ತೀನಿ. ಕೆ ಸಿ ರೆಡ್ಡಿ ಮತ್ತು ಟಿ ಸಿದ್ದಲಿಂಗಯ್ಯ. ಇಂಪಾರ್ಟೆಂಟ್ ಹೆಸರುಗಳಷ್ಟ ಹೇಳ್ತಾ ಹೋಗ್ತೀನಿ ನಾನು. ಟಿ ಸಿದ್ದಲಿಂಗಯ್ಯ ಆಗಿರ್ಬೋದು, ಮತ್ತು ಕೆಂಗಲ್ ಹನುಮಂತಯ್ಯ, ದಿಸ್ ಒನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಂಗಲ್ ಹನುಮಂತಯ್ಯ ಮತ್ತು ಬಿ ಎನ್ ರಾವ್. ಸೊ ಇವರು ಪ್ರಮುಖವಾಗಿ ಕನ್ನಡ ಅಂದ್ರೆ ನಮ್ಮ ಕನ್ನಡಿಗರು
ಈ ಒಂದು ಭಾರತ ಸಂವಿಧಾನ ರಚನಾ ಸಭೆಯೊಳಗ ಭಾಗವಹಿಸಿದಂಥವ್ರು. ಸೊ ಹಾಗೇನೆ ಬಾಂಬೆ ಪ್ರಾಂತ್ಯದಿಂದ ಯಾರು ಪ್ರತಿನಿಧಿಸ್ತಿರ್ತಾರಂದ್ರ ಎಸ್ ನಿಜಲಿಂಗಪ್ಪ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದ ಬಾಂಬೆ ಪ್ರಾಂತ್ಯದಿಂದ. ಸೊ ಅದನ್ನು ಬಿಟ್ಟರೆ ಆರ್ ದಿವಾಕರ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಆರ್ ದಿವಾಕರ್ ಅವರು. ಸೊ ಹಾಗೇನೆ ಕೂರ್ಗ್ ಅಥವಾ ಕೊಡಗು. ಓಕೆ, ಸೊ ಈ ಕೊಡಗು ಪ್ರಾಂತ್ಯದಿಂದ ಯಾರು ಭಾಗವಹಿಸಿರ್ತಾರಪ್ಪ ಅಂದ್ರ KM ಪೊನ್ನಚ್ಚ ಅನ್ನುವಂಥವ್ರು. ಯಾರು? KM ಪೊನ್ನಚ್ಚ ಅನ್ನುವಂಥವ್ರು ಈ ಒಂದು ಕೂರ್ಗ್ ಪ್ರಾಂತ್ಯವನ್ನ ಪ್ರತಿನಿಧಿಸಿರ್ತಾರ. ಸೊ ಪ್ರಮುಖವಾಗಿ ಸ್ನೇಹಿತರೆ ಯಾರು ಭಾರತ ಸಂವಿಧಾನ ರಚನಾ ಸಭೆಯನ್ನ ಪ್ರತಿನಿಧಿಸಿದರು ಅನ್ನೋದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನ. ಸೊ ನೋಡಿ, ಕೂರ್ಗ್ ಪ್ರಾಂತ್ಯದಿಂದ ಇದನ್ನು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡ್ತಾನ KM ಪೂರ್ಣಚ್ಚಾರ್ ಅವರು. ಓಕೆ, ಎಸ್. ಸೊ ಹಾಗಾದ್ರೆ ಸಂವಿಧಾನದ ರಚನೆಯ ಸಮಿತಿಗಳು, ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಯಾವ್ದ್ಯಾವ್ದಿದ್ವು? ಸಮಿತಿಗಳು. ಸೊ ಈ ಸಮಿತಿಗಳಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನ. ಸೊ ನೋಡ್ರಿ, 1947 ಆಗಸ್ಟ್ 14ನೇ ತಾರೀಕಿನಂದು, ಯಾವಾಗ? 1947 1947 ಆಗಸ್ಟ್ 14ನೇ ತಾರೀಕು ಸಮಿತಿಗಳನ್ನ ರಚನೆ ಮಾಡಲಾಗ್ತದ. ಬೇರೆ ಬೇರೆ ಸಮಿತಿಗಳನ್ನ ರಚನೆ ಮಾಡಲಾಗ್ತದ. ಸೊ ಒಟ್ಟು ಎಷ್ಟು ಸಮಿತಿಗಳು ಇರ್ತಾವಪ್ಪ ಅಂದ್ರ 22 ಸಮಿತಿ. ಎಷ್ಟು? 22 ಸಮಿತಿಗಳು ಇರ್ತಾವ. ಅದರಲ್ಲಿ 10 ಕಾರ್ಯವಿಧಾನ ಸಮಿತಿಗಳು ಅಂತ ಹೇಳಿ 10 ಸಮಿತಿಗಳನ್ನ ಕಾರ್ಯವಿಧಾನ ಸಮಿತಿಗಳು ಅಂತ ಹೇಳಿ ವಿಭಾಗ ಮಾಡ್ತಾರ. ಮತ್ತ 12 ಸಮಿತಿಗಳನ್ನ ಪ್ರತ್ಯೇಕ ಅಸ್ತಿತ್ವವುಳ್ಳ ಸಮಿತಿಗಳು. ಓಕೆ, ಪ್ರತ್ಯೇಕ ಅಸ್ತಿತ್ವವುಳ್ಳ ಸಮಿತಿಗಳು ಅಂತ ಹೇಳಿ ವಿಭಾಗವನ್ನ ಮಾಡ್ತಾರ. ಸೊ ಒಟ್ಟು ಎಷ್ಟು ಸಮಿತಿಗಳಿದ್ವಪ್ಪ ಅಂದ್ರೆ 22 ಸಮಿತಿಗಳು ಇರ್ತಾವ. ಓಕೆ, ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರ 5 ಉಪಸಮಿತಿಗಳನ್ನು ಕೂಡ ರಚನೆ ಮಾಡ್ತಾರ. 5 ಉಪಸಮಿತಿಗಳು ಕೂಡ ಇರ್ತಾವ. ಒಟ್ಟು 22 ಸಮಿತಿಗಳ ಜೊತೆಗೆ 5 ಉಪಸಮಿತಿಗಳು ಕೂಡ ಇರ್ತಾ ಹೋಗ್ತಾವ. ಸೊ ಅದರಲ್ಲಿ ಪ್ರಮುಖವಾಗಿ ನಮಗ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ಸಮಿತಿಗಳೊಳಗ ಕರಡು ಸಮಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳ್ತಾನ. ಡ್ರಾಫ್ಟ್ ಕಮಿಟಿ, ಕರಡು ಸಮಿತಿ. ಸೊ ಈ ಕರಡು ಸಮಿತಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಒಂದೊಂದ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದ್ ಸ್ವಲ್ಪ ಅದನ್ನ ಬರ್ಕೊಳ್ಳಕ್ಕೆ ಸಾಧ್ಯ ಆಗ್ಬೇಕು. ಸೊ ನೋಡಿ, ಈ ಒಂದು ಕರಡು ಸಮಿತಿಯನ್ನ 1947 ಆಗಸ್ಟ್ 29ನೇ ತಾರೀಕು ರಚನೆ ಮಾಡ್ತಾರ. ಆಗಸ್ಟ್ 29ನೇ ತಾರೀಕು ರಚನೆ ಮಾಡ್ತಾರ. ಮತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸ್ಕೋತಾರ. ಓಕೆ, ಸೊ ಮತ್ತ 6 ಜನ ಸದಸ್ಯರು. ಎಷ್ಟು ಜನ ಸದಸ್ಯರು? 6 ಜನ ಸದಸ್ಯರು ಈ ಒಂದು ಸಮಿತಿ ಒಳಗ ಇರ್ತಾರ. ಅಂದ್ರೆ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯೊಳಗ 6 ಜನ ಸದಸ್ಯರನ್ನ ಈ ಸಮಿತಿ ಒಳಗೊಂಡಿರ್ತದ. ಸೊ ಈ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ರ. ಈ ಒಂದು ಸಮಿತಿಯ ಸದಸ್ಯರುಗಳಾಗಿ ಯಾರ್ಯಾರು ಇರ್ತಾರಪ್ಪ ಅಂತ ನಾವು ನೋಡೋದೈತಪ್ಪ ಅಂದ್ರ ನೋಡ್ರಿ, ಒಬ್ಬೊಬ್ರು ಹೇಳ್ತಾ ಹೋಗ್ತೀನಿ. ಮೊದಲಗ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ತಾರ. ಜೊತೆಗೆ ಎನ್ ಗೋಪಾಲಸ್ವಾಮಿ ಬರ್ಕೋತಾ ಹೋಗಿ ಸ್ನೇಹಿತರೆ ಇದನ್ನ, ಎನ್ ಗೋಪಾಲಸ್ವಾಮಿ. ಸೊ ಅದನ್ನ ಬಿಟ್ರ ಮಾಧವರಾವ್. ಸೊ ನೋಡ್ರಿ, ಈ ಮಾಧವರಾವ್ ಇದಾರಲ್ಲ, ಇವರು ಕನ್ನಡಿಗರು ಅನ್ನೋದು ವಿಶೇಷತೆ. ಮಾಧವರಾವ್ ಅದಲ್ರಿ ಸಾಹೇಬ್ರ, ಇವರು ಕನ್ನಡಿಗರಾಗಿರ್ತಾರ. ಕರಡು ಸಮಿತಿ ಒಳಗ ಇದ್ದಂತ ಕನ್ನಡಿಗರು ಯಾರಪ್ಪ ಅಂತ ಪ್ರಶ್ನೆ ಕೇಳ್ತಾರ. ಓಕೆ, ಸೊ ಮತ್ತ ನೋಡ್ರಿ, ಇವರ ಇವರ ಒಂದು ಕಾರಣಾಂತರಗಳಿಂದ ಇವರ ಸ್ಥಾನ ತೆರವಾಗ್ತದ. ಸೊ ಇವರ ಸ್ಥಾನಕ್ಕೆ, ಮಾಧವರವರ ಸ್ಥಾನಕ್ಕೆ BL ಲಿಟ್ ರವರನ್ನ ಬರ್ತಾರ. BL ಲಿಟ್ ಅನ್ನುವಂಥವ್ರು, BL ಲಿಟ್. ಸೊ ಈ BL ಲಿಟ್ ರವರು ಮಾಧವರಾವ್ರವರ ಸ್ಥಾನಕ್ಕೆ ಬರ್ತಾ ಹೋಗ್ತಾರ. ಜೊತೆಗೆ ನೋಡ್ರಿ, ಮಹಮ್ಮದ್ ಸಾದುಲ್ಲಾರವರು, ಜೊತೆಗೆ TT ಕೃಷ್ಣಮಾಚಾರಿ ಪ್ರಶ್ನೆ ಕೇಳ್ತಾನ. TT ಕೃಷ್ಣಮಾಚಾರಿ ನೋಡ್ರಿ, ಇವರು ನಿಧನ ಆಗ್ಬಿಡ್ತಾರ. ಕರಡು ಸಮಿತಿ ಒಳಗೆ ಇವರು ನಿಧನ ಆಗ್ತಾರ. ಸೊ ಇವರ ಒಂದು ಸ್ಥಾನಕ್ಕೆ, TT ಕೃಷ್ಣಮಾಚಾರಿ ಅವರ ಸ್ಥಾನಕ್ಕೆ DP ಕೈತಾನ್, ಕೇಳಿದಿರಿ? ಎಸ್, DP ಕೈತಾನ್ ರವರು ಬರ್ತಾರ TT ಕೃಷ್ಣಮಾಚಾರ್ಯರವರ ಸ್ಥಾನಕ್ಕೆ. ಅರ್ಥ ಆಗ್ತಿದ್ಯಾ? ಮತ್ತ KM ಮುನ್ಸಿ. ಸೊ ಈ KM ಮುನ್ಸಿರವರಿಗೆ ಸಂಬಂಧಪಟ್ಟ ಹಾಗೆ KM ಮುನ್ಸಿರವರು ಕುಲಪತಿ ಅನ್ನುವಂಥ ಬಿರುದನ್ನು ಕೂಡ ಇವರು ಹೊಂದಿರ್ತಾರ. ಏನಂತ? ಕುಲಪತಿ ಅನ್ನುವಂಥ ಬಿರುದನ್ನು ಕೂಡ ಇವರು ಹೊಂದಿರ್ತಾರೆ ಸಾಹೇಬ್ರ. ಬಹಳ ಇಂಪಾರ್ಟೆಂಟು.
ಅರ್ಥ ಆಗ್ತಿದ್ಯಾ? ಎಸ್. ಸೊ ಇವರು ಮುಂಬೈದೊಳಗ ಭಾರತೀಯ ವಿದ್ಯಾಭವನವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನೋಡ್ರಿ, KM ಮುನ್ಸಿರವರು ಮುಂಬೈದೊಳಗ ಭಾರತೀಯ ವಿಜ್ಞಾನ ಭವನವನ್ನ ಸ್ಥಾಪನೆ ಮಾಡಿರ್ತಾರೆ. ಇವರು ಭಾರತೀಯ ವಿದ್ಯಾಭವನದ ಸ್ಥಾಪಕರು ಯಾರಪ್ಪ ಅಂದ್ರ KM ಮುನ್ಸಿರವರು. ಅರ್ಥ ಆಗ್ತಿದ್ಯಾ? ಸೊ ಎಲ್ಲಿ ಸ್ಥಾಪನೆ ಮಾಡಿದ್ರು? ಇದನ್ನ ಮುಂಬೈದೊಳಗ ಸ್ಥಾಪನೆ ಮಾಡಿದ್ರು. ಸೊ ಹೀಗೆ ಇದರ ವಿಚಾರವಾಗಿ ನಾವು ಏನ್ ಮಾಡಬೇಕು, ಒಂದಷ್ಟು ವಿಚಾರಗಳನ್ನ ಕರಡು ಸಮಿತಿಗೆ ರಿಲೇಟೆಡ್ ಆಗಿ ಇಷ್ಟು ಮಾಹಿತಿ ನಮ್ಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಸೊ ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಸೊ ಬಿಕಾಸ್ ಯಾಕಪ್ಪ ಅಂದ್ರೆ ಅವರು ಕರಡು ಸಮಿತಿ ಅಧ್ಯಕ್ಷರು ಮತ್ತು ಭಾರತದ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಈ BR ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾಹಿತಿಯನ್ನು ನಾವು ನೋಡೋದೈತಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವರು 1891 ಏಪ್ರಿಲ್ 14ನೇ ತಾರೀಕು ಮಧ್ಯಪ್ರದೇಶ ರಾಜ್ಯದ ಮಾಹುನಲ್ಲಿ ಜನಿಸ್ತಾರೆ. ಮಧ್ಯಪ್ರದೇಶದ ಮಾಹು ಅನ್ನುವಂತಹ ಸ್ಥಳದಲ್ಲಿ ಇವರು ಜನಿಸ್ತಾರ. ಸೊ ಇವರನ್ನ ಭಾರತದ ಸಂವಿಧಾನದ ಶಿಲ್ಪಿ, ಹಾಗೇನೆ ಆಧುನಿಕ ಮನು. ಸೊ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಳಗ ಕ್ವಶನ್ ಮಾಡಿದ್ದ. ಆಧುನಿಕ ಮನು ಅಂತ ಹೇಳಿ ಯಾರನ್ನ ಕರೆಯಲಾಗುತ್ತದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಕರೀತಾರ. ಸೊ ಇವರ ಆತ್ಮಚರಿತ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮಚರಿತ್ರೆ ಯಾವ್ದೈತ್ರಿ ಅಂದ್ರ ವೇಟಿಂಗ್ ಫಾರ್ ವೀಸಾ. ಎಸ್, ಇದು ಬಹಳ ಇಂಪಾರ್ಟೆಂಟ್. ವೇಟಿಂಗ್ ಫಾರ್ ವೀಸಾ ಇದು ಯಾರ ಆತ್ಮಚರಿತ್ರೆ ಅಂತ ಪ್ರಶ್ನೆ ಮಾಡಿದ್ದ. ಸೊ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಒಂದು ಆತ್ಮಚರಿತ್ರೆ. ಮತ್ತು ಇವರ ಸಮಾಧಿ ಸ್ಥಳವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಸ್ಥಳವನ್ನ ಯಾವ ಹೆಸರಿನಿಂದ ಕರೀತಾರಪ್ಪ ಅಂದ್ರ ಚೈತ್ಯ ಭೂಮಿ ಅಂತ ಹೇಳಿ ಕರೀತಾರ. ಏನಂತ ಕರೀತಾರ? ಚೈತ್ಯ ಭೂಮಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮಾಧಿ ಸ್ಥಳವನ್ನ ಕರೀತಾರ. ಓಕೆ, ಸೊ ಮತ್ತೆ ಇವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಾರ ಮರಣೋತ್ತರವಾಗಿ. ಯಾವಾಗಂದ್ರೆ 1990ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ, ಡೆಫಿನೆಟ್ಲಿ ಕ್ವಶನ್ಗಳನ್ನ ಮಾಡ್ತಾನೆ. ಸೊ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ವಿಚಾರಗಳು ಮತ್ತು ಮಾಹಿತಿಗಳು. ಸೊ ಇನ್ನು ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ಅಲ್ಲಿ ಸಮಿತಿಗಳು ಪ್ರಮುಖವಾಗಿ ಒಂದು 22 ಸಮಿತಿಗಳು ಸ್ಥಾಪನೆ ಆದವು ಮತ್ತು ಉಪಸಮಿತಿಗಳು ಒಂದು 5 ಉಪಸಮಿತಿಗಳು ಸ್ಥಾಪನೆ ಆದವು. ಅದರಲ್ಲಿ ಪ್ರಮುಖವಾದ ಸಮಿತಿಗಳು ಯಾವ್ದು ಬರ್ತಾವ, ಸೊ ಅದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ಇಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ, ಜಾಸ್ತಿ ಏನು ಹೇಳೋದಿಲ್ಲ. ಮೊದಲನೇದಾಗಿ ಮೂಲಭೂತ ಹಕ್ಕುಗಳ ಸಮಿತಿ ನಮ್ಮ ಎಕ್ಸಾಮ್ದೊಳಗೆ ಕೇಳಿರ್ಬೇಕವ, ಅದನ್ನ ಮಾತ್ರ ಹೇಳ್ತೀನಿ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರ. ಮತ್ತು ಅಲ್ಪಸಂಖ್ಯಾತರ ಸಮಿತಿ ಅಧ್ಯಕ್ಷತೆಯನ್ನು ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ವಹಿಸ್ಕೊಂಡಿರ್ತಾರ. ಓಕೆನಾ? ಹಾಗೇನೆ ಬುಡಕಟ್ಟು ವರ್ಗಗಳ ಸಮಿತಿ ನೋಡ್ರಿ, ಮೂಲಭೂತ ಹಕ್ಕುಗಳ ಸಮಿತಿ, ಅಲ್ಪಸಂಖ್ಯಾತರ ಸಮಿತಿ, ಬುಡಕಟ್ಟು ವರ್ಗಗಳ ಸಮಿತಿ, ಇಷ್ಟು ಸಮಿತಿಯ ಅಧ್ಯಕ್ಷತೆಯನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ವಹಿಸ್ಕೊಂಡಿರ್ತಾರ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ ಹಣಕಾಸು ವಿಷಯಗಳ ಸಮಿತಿ ಅಂತ ಬರ್ತದ. ಸೊ ಇಂಪಾರ್ಟೆಂಟ್ ಸಮಿತಿಗಳು ಮಾತ್ರ ಹೇಳ್ತೀನಿ. ಹಣಕಾಸು ವಿಷಯಗಳ ಸಮಿತಿ. ಸೊ ಈ ಒಂದು ಹಣಕಾಸು ವಿಷಯಗಳ ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ವಹಿಸ್ಕೊಂಡಿರ್ತಾರ. ಸೊ ಹಾಗೇನೆ ಧ್ವಜ ಸಮಿತಿ, ರಾಜ್ಯ ಧ್ವಜ ಸಮಿತಿ ಮತ್ತೆ ರಾಜ್ಯಗಳೊಂದಿಗೆ ಸಂಧಾನ ಸಮಿತಿ, ಇದರ ಅಧ್ಯಕ್ಷತೆಯನ್ನು ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರೇ ವಹಿಸ್ಕೊಂಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಎಸ್. ಸೊ ಅದನ್ನ ಬಿಟ್ರ ಕೇಂದ್ರ ವಿಷಯ ಸಮಿತಿ ಮತ್ತ ಕೇಂದ್ರ ಸಂವಿಧಾನ ಸಮಿತಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಕೇಂದ್ರ ಸಂವಿಧಾನ ಸಮಿತಿ. ಸೊ ಇದರ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರೂರವರು ವಹಿಸ್ಕೊಂಡಿರ್ತಾರ. ಮತ್ತು ಸದನ ಸಮಿತಿ ಅಂತ ಬರ್ತದ, ಮತ್ತೊಂದು ಬಹಳ ಇಂಪಾರ್ಟೆಂಟು ಸದನ ಸಮಿತಿ. ಈ ಒಂದು ಸಮಿತಿ ಅಧ್ಯಕ್ಷತೆಯನ್ನ ಪಟ್ಟಾಭಿ ಸೀತಾರಾಮಯ್ಯನವರು ಈ ಒಂದು ಸದನ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸಾಹೇಬ್ರ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ ಕರಡು ಪರಿಶೀಲನಾ ವಿಶೇಷ ಸಮಿತಿ, ಇದು ಬಹಳ ಇಂಪಾರ್ಟೆಂಟು. ಕರಡು ಪರಿಶೀಲನಾ ವಿಶೇಷ ಸಮಿತಿ, ಇದನ್ನು ಪ್ರಶ್ನೆ ಮಾಡಿದ್ದ. ಕರಡು ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಬಹಳ ಬಾರಿ ಪ್ರಶ್ನೆ ಮಾಡೋಣ ಇದನ್ನ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಓಕೆ, ಸೊ ಇದನ್ನ ಬಿಟ್ರ ಬಹಳ ಇಂಪಾರ್ಟೆಂಟ್ ಸಂವಿಧಾನ ರಚನಾ ಸಮಿತಿಯ ಕಾರ್ಯ ಸಮಿತಿ ಅಂತ ಒಂದು ಬರ್ತದ, ಕಾರ್ಯ ಸಮಿತಿ ಅಂತ. ಸೊ ಈ ಕಾರ್ಯ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ಜಿ ವಿ ಮಾವಳಂಕರ್ ವಹಿಸ್ಕೊಂಡಿರ್ತಾರೆ.
ಅರ್ಥ ಆಗ್ತಿದ್ಯಾ? ಇದು ಕೂಡ ಬಹಳ ಇಂಪಾರ್ಟೆಂಟ್ ನಮ್ಗೆ. ಇಷ್ಟು ಪ್ರಮುಖವಾದ ಸಮಿತಿಗಳು, ಅದರಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಬಗ್ಗೆ ಕೇಳ್ತಾನ. ಸೊ ಅದನ್ನ ಬಿಟ್ರೆ ಕೇಂದ್ರ ಸಂವಿಧಾನ ಸಮಿತಿ ಬಗ್ಗೆ ಕೇಳ್ತಾನ. ಸೊ ಅದನ್ನ ಬಿಟ್ರೆ ಕರಡು ಪರಿಶೀಲನಾ ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಇಷ್ಟ ಕೇಳೋದವ. ಸೊ ಅದನ್ನ ಬಿಟ್ರೆ ಉಪ ಸಮಿತಿಗಳು ಅಂತ ಹೇಳಿದವ ನಾನು ನಿಮ್ಗೆ. ಉಪ ಸಮಿತಿಗಳು ಯಾವ್ದಾವ್ದು ಬರ್ತಾವ? ಉಪ ಸಮಿತಿಗಳು ಯಾವ್ದಾವ್ದು ಬರ್ತಾವ? ಸೊ ಅದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ನೋಡ್ರಿ. ಬಹಳ ಸರಳವಾಗಿ ಹೇಳ್ತೀನಿ, ಬಹಳ ಅಂದ್ರೆ ಬಹಳ ಸರಳವಾಗಿ ಹೇಳ್ತೀನಿ ನೋಡ್ರಿ. ಮೂಲಭೂತ ಹಕ್ಕುಗಳ ಉಪ ಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ. ಅದು ಮೂಲಭೂತ ಹಕ್ಕುಗಳ ಸಮಿತಿ ಬೇರೆ, ಮೂಲಭೂತ ಹಕ್ಕುಗಳ ಉಪಸಮಿತಿ. ಸೊ ಇದರ ಅಧ್ಯಕ್ಷತೆಯನ್ನ JB ಕೃಪಲಾನಿ ವಹಿಸ್ಕೊಂಡಿರ್ತಾರ. ಯಾರು? JB ಕೃಪಲಾನಿರವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರ. ಹಾಗೇನೆ ಅಲ್ಪಸಂಖ್ಯಾತರ ಉಪಸಮಿತಿ, ಅಲ್ಪಸಂಖ್ಯಾತರ ಉಪಸಮಿತಿ ಇದು ಬಹಳ ಇಂಪಾರ್ಟೆಂಟ್. ಅಲ್ಪಸಂಖ್ಯಾತರ ಉಪಸಮಿತಿಯ ಅಧ್ಯಕ್ಷತೆಯನ್ನ ಉಪಸಮಿತಿಯ ಅಧ್ಯಕ್ಷತೆಯನ್ನ HC ಮುಖರ್ಜಿ ವಹಿಸ್ಕೊಂಡಿರ್ತಾರ. HC ಮುಖರ್ಜಿ. ಸೊ ಅಲ್ಪಸಂಖ್ಯಾತರ ಸಮಿತಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಸೊ ಹಾಗೇನೆ ಅಲ್ಪಸಂಖ್ಯಾತರ ಉಪಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಂಥವ್ರು HC ಮುಖರ್ಜಿರವರು. ಅರ್ಥ ಆಗ್ತಿದ್ಯಾ? ಹಾಗೇನೆ ನೋಡ್ರಿ, ಈಶಾನ್ಯ ಗಡಿ ರಾಜ್ಯ ಉಪಸಮಿತಿ, ರಾಜ್ಯ ಗಡಿ ಉಪಸಮಿತಿ. ಸೊ ಇದರ ಅಧ್ಯಕ್ಷತೆಯನ್ನ ಗೋಪಿನಾಥ್ ಅನ್ನೋರು ವಹಿಸ್ಕೊಂಡಿರ್ತಾರೆ. ಗೋಪಿನಾಥ್ ಅನ್ನೋರು ವಹಿಸ್ಕೊಂಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇದು ಪ್ರಮುಖವಾಗಿ ನಮಗ ಭಾರತ ಸಂವಿಧಾನ ರಚನಾ ಸಭೆಯೊಳಗ ಸಮಿತಿಗಳು ಮತ್ತು ಉಪಸಮಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಚಾರಗಳು ಗೊತ್ತಿತ್ತಪ್ಪ ಅಂದ್ರ ಫೈನ್. ಓಕೆ, ಸೊ ಹಾಗಾದ್ರ ಈ ಒಂದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕರಡು ಪ್ರತಿಯನ್ನ ಸಂವಿಧಾನ ರಚನಾ ಸಭೆಯ ಸದಸ್ಯರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಬಾರಿ ಓದಿದರು ಅಂತ ಪ್ರಶ್ನೆಯನ್ನ ಕೇಳ್ತಾನ. ಎಷ್ಟು ಬಾರಿ ಓದಿದರು ಅಂತ ಕೇಳ್ತಾನ ನೋಡ್ರಿ. 3 ಬಾರಿ. ಭಾರತ ಸಂವಿಧಾನ ರಚನಾ ಸಭೆಯ ಮುಂದೆ ಭಾರತ ಸಂವಿಧಾನದ ಒಂದು ಕರಡನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 times 3 ಬಾರಿ ಓದುತ್ತಾರ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ನೆನಪಿದೆ. ಸೊ ಹಾಗಾದ್ರೆ ಸಾಹೇಬ್ರ, ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಎಷ್ಟು ಅಧಿವೇಶನಗಳು, ಒಟ್ಟು ಎಷ್ಟು ಬಾರಿ ಅಧಿವೇಶನಗಳು ನಡೀತಾವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಎಷ್ಟು ಅಧಿವೇಶನಗಳು ನಡೆದವು ಅಂತ ಕೇಳ್ತಾನ ನೋಡ್ರಿ. ಟೋಟಲ್ 11 ಅಧಿವೇಶನಗಳು ನಡೀತಾವ. ಎಷ್ಟು ನಡೀತಾವ? 11 ಅಧಿವೇಶನಗಳು ಪ್ರಮುಖವಾಗಿ ನಡೆಯುವಂಥದ್ದು. ಸೊ ಅದರಲ್ಲಿ ಮೊದಲ ಒಂದು ಅಧಿವೇಶನ 1946 ಡಿಸೆಂಬರ್ 9ರಿಂದ ಆರಂಭ ಆಗ್ತದ ಅನ್ನೋದು ಕೂಡ ನಮಗೆ ಗೊತ್ತದ. ಒಟ್ಟು ಎಷ್ಟು ಅಧಿವೇಶನಗಳು ನಡೀತಾವ? 11 ಅಧಿವೇಶನಗಳು ನಡೀತಾವ. ಓಕೆ, ಸೊ ಫೈನಲಿ ಭಾರತ ಸಂವಿಧಾನದ ರಚನಾ ಸಭೆ ಕರಡು ಪ್ರತಿಯನ್ನ 1949 ನವೆಂಬರ್ 26ನೇ ತಾರೀಕು ಏನು ಮಾಡ್ತದ? ಅಂಗೀಕಾರ ಮಾಡ್ಕೋತದ. ಓಕೆ, ಸೊ ಅಂಗೀಕಾರ ಮಾಡ್ಕೋತದ. ಮತ್ತು ಈ ಒಂದು ಸಂದರ್ಭದಲ್ಲಿ ಅಂದ್ರೆ 1949 ನವೆಂಬರ್ 26ನೇ ತಾರೀಕು ಸಂವಿಧಾನದ ಕರಡು ಪ್ರತಿಯನ್ನ ಅಂಗೀಕಾರ ಮಾಡಿಕೊಂಡಾಗ ಒಟ್ಟು 284 ಸದಸ್ಯರು. ಎಷ್ಟು ಸದಸ್ಯರು? 284 ಸದಸ್ಯರು ಹಾಜರಿರ್ತಾರ. ಸೊ ಅಧಿಕೃತವಾಗಿ 1950 ಜನವರಿ 26ನೇ ತಾರೀಕು ಭಾರತ ಸಂವಿಧಾನ ಏನಾಗ್ತದ? ಜಾರಿಗೆ ಬರ್ತದ. ಅರ್ಥ ಆಗ್ತಿದ್ಯಾ? ಸೊ ಬಿಕಾಸ್ ಯಾಕಪ್ಪ ಒಂದು ದಿನಾಂಕದಂತೆ ಬರ್ತದಂದ್ರ 1930 ಜನವರಿ 26ರನ್ನ ಪೂರ್ಣ ಸ್ವರಾಜ್ಯ ದಿನ ಒಂದು ಘೋಷಣೆ ಮಾಡಿರ್ತಾರ. ಸೊ ಆದ ಕಾರಣ 1950 ಜನವರಿ 26ನೇ ತಾರೀಕಿಗೆ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರ್ತದೆ. ಓಕೆ, ಸೊ ಹಾಗಾದ್ರೆ ನಮ್ಮ ಭಾರತ ಸಂವಿಧಾನ ರಚನೆ ಆಗ್ಲಿಕ್ಕೆ ತೆಗೆದುಕೊಂಡ ಒಂದು ಕಾಲಾವಧಿ ಎಷ್ಟಪ್ಪ ಅಂತ ನೋಡಿದ್ರ 2 ವರ್ಷಗಳು 11 ತಿಂಗಳು 11 months 11 ತಿಂಗಳು ಮತ್ತು 18 ದಿನಗಳು 18 days. ಸೊ ಹೀಗೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವನ್ನ ಇದು ತೆಗೆದುಕೊತದ. ಒಟ್ಟು ನೋಡ್ರಿ 6.4 ಕೋಟಿ ವೆಚ್ಚವನ್ನ ಇದಕ್ಕೆ ತಗಲ್ತದ. ಓಕೆ, ಮತ್ತು ನಮ್ಮ ಭಾರತ ಸಂವಿಧಾನ ಇಂಗ್ಲಿಷ್ ಭಾಷೆಯೊಳಗ 1,17,369 ಓಕೆ 369 ಪದಗಳನ್ನ ಇದು ಹೊಂದಿರತಕ್ಕಂಥದ್ದು. ಸೊ ಇದು ಪ್ರಮುಖವಾಗಿ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಓನ್ಲಿ ಒಂದೇ ವಿಡಿಯೋದೊಳಗ ಸಂಪೂರ್ಣ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಇದ್ರೊಳಗ ಅಷ್ಟ ಕೇಳಬೇಕವ, ಬೇರೆ ಯಾವ ಆಂಗಲ್ದೊಳಗೂ ನಿಮ್ಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ತರಗತಿಯನ್ನ ಬಹಳ ಸೂಕ್ಷ್ಮವಾಗಿ ಕುಂತು ಕೇಳ್ರಿ. ಡೆಫಿನೆಟ್ಲಿ 1 ರಿಂದ 2 ಅಂಕಗಳನ್ನು ನೀವು ಈ ತರಗತಿಯೊಳಗ ಪಡ್ಕೋತೀರಿ. ಮತ್ತು ಯಾರ್ಯಾರು ಎಕ್ಸಾಮ್ಸ್ಗಳಿಗೆ ತಯಾರು ಮಾಡ್ತಿದ್ದೀರಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಸೊ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.